ಸ್ನೇಹಿತರೆ ನಮಸ್ಕಾರ, ನಾ ಸಂಜನಾ. ಫ್ರೆಂಡ್ಸ್, ಈ ಮಳೆಗಾಲ ಬಂತು ಅಂದ್ರೆ ಕೆಲವು ಟೂರು ಟ್ರಿಪ್ಗಳನ್ನ ಬಂದ್ ಮಾಡಿ ಮನೇಲಿರ್ತೀವಿ. ಯಾಕೆ ಗೊತ್ತಾ? ಯಾವ ಸಮಯದಲ್ಲಿ ಧರೆ ಕುಸಿಯುತ್ತೆ, ಫ್ಲಡ್ ಆಗುತ್ತೆ, ಮಳೆ ಸುರಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಅಂತ ಸಮಯದಲ್ಲಿ ಏನ್ ಮಾಡ್ತೀವಿ? ಟೂರ್ಗಳನ್ನ ಬಂದ್ ಮಾಡ್ಕೊಂಡಿರ್ತೀವಿ. ಹಾಗಂತ ಪೂರ್ತಿ ಬಂದ್ ಮಾಡಕ್ ಸಾಧ್ಯನಾ? ಇಲ್ಲ. ಕೆಲವೊಂದು ಟೂರ್ಗಳು, ಯಾತ್ರೆಗಳನ್ನ ಅಂದ್ಹಾಗೆ ಈ ಟೂರ್ ಮತ್ತು ಯಾತ್ರೆಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ ಸ್ನೇಹಿತರೆ. ಈ ಕಾಶಿ ಯಾತ್ರೆ ಅಂತ ಹೇಳ್ತೀವಿ, ಇವನ್ ಚಾರ್ಧಾಮ್ ಯಾತ್ರೆ ಅಂತ ಹೇಳ್ತೀವಿ. ಚಾರ್ಧಾಮ್ ಟೂರ್ ಅಂತ ಹೇಳೋಲ್ಲ. ಇವನ್ ಅಮರ್ನಾಥ್ ಯಾತ್ರೆ ಅಂತ ಹೇಳ್ತೀವಿ. ಹಾ, ಅಮರ್ನಾಥ್ ಯಾತ್ರೆ ಅಂದ ತಕ್ಷಣ ನೆನಪಿಗೆ ಬರೋದು ಒಂದು ಸುಂದರವಾದ ಕಲ್ಪನೆ ಮಾಡ್ಕೊಳ್ಳಿ. ಆ ಹಿಮದಿಂದ ಆವೃತವಾದ ಒಂದು ಶಿವಲಿಂಗ ನೀವು ನೋಡಿದ್ರೆ, ಹೋಗಿದ್ರೆ ಅದ್ರ ಒಂದು ಕಲ್ಪನೆ ಮಾಡ್ಕೊಂಡ್ರೆ ನಿಜವಾಗ್ಲೂ ಒಂಥರ ಮೈ ಜುಮ್ ಅನ್ನತ್ತೆ. ಆ ಒಂದು ಕ್ಷೇತ್ರದ ಮಹಿಮೆನೆ ಹಾಗೆ. ಅಲ್ಲಿ ಹೋದವರಿಗೆ ಗೊತ್ತು ಆ ಒಂದು ಸ್ಥಳದ ಪಾಸಿಟಿವ್ನೆಸ್ ಎಷ್ಟು ಕ್ರಿಯೇಟ್ ಆಗತ್ತೆ ಅಂತ. ಸ್ನೇಹಿತರೆ, ಈ ಒಂದು ಯಾತ್ರೆ ಮಾಡುದು, ಅಮರ್ನಾಥ್ ಯಾತ್ರೆ ಮಾಡುದು ಈ ಮಳೆಗಾಲದಲ್ಲೇ. ಅಂದ್ರೆ ಇಲ್ಲಿ ಮಳೆ ಇರ್ಬೋದು, ಬಟ್ ಅಲ್ಲಿ ಮಳೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇವತ್ತೇ ಯಾತ್ರೆ ಮಾಡಿದವರು, ಅಂದ್ರೆ ದೇವರ ದರ್ಶನ ಮಾಡಿದವರು, ನಾಳೆ ಮಳೆ ಸುರಿತಾ ಇರಬಹುದು, ಅರ್ಧಕ್ಕೆ ಹೋಗಿ ಬರ್ಬೋದು. ಇನ್ಫ್ಯಾಕ್ಟ್ ಮೇಲೆ ಹತ್ತಿ ದರ್ಶನ ಮಾಡದೆ ಆಗದೆ ವಾಪಸ್ ಬಂದವ್ರದ್ದು ಸಾಕಷ್ಟು ಜನ ಇದ್ದಾರೆ. ಫ್ರೆಂಡ್ಸ್, ಇದು ಒಂದು ಜುಲೈ 6ಗೆ ಆಗಿರುವಂತ ಒಂದು ಫ್ಲಡ್ ನೋಡಿ ಹೇಗಾಗಿದೆ. ಸ್ನೇಹಿತರೆ, ಅಮರ್ನಾಥ್ ಯಾತ್ರೆ ಅಂದ ತಕ್ಷಣನೇ ನಮಗೆ ನೆನಪಿಗೆ ಬರೋದು ಈ ಒಂದು ಸಂದರ್ಭದಲ್ಲಿ. ಅಂದ್ರೆ ಪ್ರತಿ ವರ್ಷ ಹೋಗ್ತೀವಿ, ಬಟ್ ಈ ವರ್ಷ ಆ ಪೆಹಲ್ಗಾಂವ್ದಲ್ಲಿ ಆದ ಒಂದು ದುರ್ಘಟನೆಯಿಂದ ಎಷ್ಟೋ ಯಾತ್ರಿಗಳು, ಅಂದ್ರೆ ಟೂರಿಸ್ಟ್ಗಳು ಕ್ಯಾನ್ಸಲ್ ಮಾಡಿದ್ರು, ಹೋಗೋದನ್ನೇ ಕ್ಯಾನ್ಸಲ್ ಮಾಡಿದ್ರು. ಬಟ್ ಕೇಂದ್ರ ಸರ್ಕಾರದ ಒಂದು ಮುತುವರ್ಜಿಯಿಂದ ಬಟ್ ಈ ಸಲ ಹೋಗುವ ಒಂದು ಅವಕಾಶ ಸಿಕ್ಕಿ ಹೋದ್ರಲ್ಲ, ನಿಜವಾಗ್ಲೂ ಅವರು ಒಂದು ಗ್ರೇಟೆ ಅಂತ ಹೇಳ್ಬೋದು. ಯಾಕೆ ಗೊತ್ತಾ? ಎಲ್ಲ ದೇವ್ರು ಅವಕಾಶ ಕೊಡ್ತಾನಂತೆ, ಹೋಗ್ಲಿಕ್ಕೆ ಅವಕಾಶ ಕೊಡ್ತಾನಂತೆ. ಹಾಗಂತ ದೇವರ ದರ್ಶನ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ ಸ್ನೇಹಿತರೆ. ಇದಂತೂ 100% ಕರೆಕ್ಟ್. ಯಾಕಂದ್ರೆ ನಾನು ಲಾಸ್ಟ್ ಇಯರ್ ಹೋಗಿದ್ದೆ, ಇದೇ ಸಮಯದಲ್ಲಿ ಹೋಗಿದ್ದೆ, ದೇವರ ದರ್ಶನ ಮಾಡಿ ಬಂದೆ. ಆ ಒಂದು ಅನುಭವ ನಾನು ಲಾಸ್ಟ್ ಇಯರ್ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದ್ರೆ ನೋಡ್ಬೋದು. ಸ್ನೇಹಿತರೆ ಬನ್ನಿ. ಸ್ನೇಹಿತರೆ, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಅಮರ್ನಾಥ್ ಯಾತ್ರೆಯನ್ನು ಮುಗಿಸಿಕೊಂಡು ಬಂದಂತ ಒಬ್ರು ಮಂಗಳೂರಿನವರಿದ್ದಾರೆ. ಅವರನ್ನ ಯಾರು ಏನು ಅಂತ ಹೇಳ್ತೀನಿ. ನಿಜವಾಗ್ಲೂ ಅವ್ರ ಧೈರ್ಯ ಮೆಚ್ಚಬೇಕಾದ್ದೆ. ಯಾಕೆ ಗೊತ್ತಾ? ಅವರೇ ಕೇಳ್ಕೊಂಡು ಮಾಡ್ಕೊಂಡು ಹೋಗಿ ಬಂದ್ರಲ್ಲ. ಸ್ನೇಹಿತರೆ, ಈ ಒಂದು ಅಮರ್ನಾಥ್ ಯಾತ್ರೆ ಹೇಳಿದ್ನಲ್ಲ, ಹೋಗ್ಲಿಕ್ಕೂ ಪುಣ್ಯ ಮಾಡಿರ್ಬೇಕು, ಹಾಗೆ ಆ ದೇವರ ದರ್ಶನ ಮಾಡ್ಲಿಕ್ಕೂ ಯೋಗ ಬೇಕು ಅಂತ ಯೋಗ ಪಡ್ಕೊಂಡವ್ರಲ್ಲಿ ಇವತ್ತು ನಮ್ ಜೊತೆ ಇದ್ದಾರೆ ಒಬ್ರು. ಅವ್ರನ್ನ ಪರಿಚಯ ಮಾಡ್ತೀನಿ ಸ್ನೇಹಿತರೆ. ಅದಕ್ಕೂ ಮೊದಲು ಯಾರು ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಯಾಕೆ ಗೊತ್ತಾ? ಈ ಒಂದು ಕ್ಷೇತ್ರದ ವಿಷಯವೇ ಆಗಿದೆ. ಯಾವ ಯಾತ್ರೆಗೆ ಹೋಗ್ತೀವೋ ಅವ್ರು ಹೋದವ್ರದಷ್ಟೇ ಪುಣ್ಯ ಅಲ್ಲ, ಹೋಗಿ ಬಂದವರ ಅನುಭವ ಕಥನೆ ಶ್ರವಣ ಮಾಡುದಿದೆಯಲ್ಲ, ಅದು ಕೂಡ ಅಷ್ಟೇ ಪುಣ್ಯ ಬರ್ತದಂತೆ ಸ್ನೇಹಿತರೆ. ಈ ಒಂದು ಕ್ಷೇತ್ರದಲ್ಲಂತೂ 100% ಗ್ಯಾರಂಟಿ. ಸೊ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ, ನೋಡಿದ್ಮೇಲೆ ಒಂದು ಲೈಕ್ ಕೊಟ್ಟು ಹೋಗಿ, ಹಾಗೆ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಒಂದು ಯಾರಾದ್ರೂ ಅಮರ್ನಾಥ್ ಯಾತ್ರೆಗೆ ಹೋಗೋರಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಜೈ ಬಾಬಾ ಅಮರ್ನಾಥ್, ಜೈ ಭೋಲೆನಾಥ್, ಜೈ ಭೋಲೆನಾಥ್. ಎಸ್, ನಮ್ಮ ಆತ್ಮೀಯರು ಸ್ನೇಹಿತ ಆಗಿರುವ ಮಮತಾ ಅಂತೇಳಿ ಕುಡ್ಲದ ಧೈರ್ಯದಿಂದ ಹೋಗಿ ಬಂದಿದ್ದಾರೆ ಇವರು. ನಿಜವಾಗ್ಲೂ ಹಬ್ಬಕ್ಕ ಹುಟ್ಟಿದ ನಾಡಲ್ಲಿ ಹೋಗಿ ಬಂದಿದ್ದು ನಿಜವಾಗ್ಲೂ ಧೈರ್ಯ ಅಂತ ಹೇಳ್ಬೋದು ಮಮತಾ. ನನಗೆ 10 ಸತಿ ನೀವು ಫೋನ್ ಮಾಡಿ ಕೇಳಿದ್ರಿ ಹೇಗೆ ಹೋಗುದು ಅಂತೆಲ್ಲ ಕೇಳಿದ್ರಿ. ನಾನು ಎಷ್ಟೋ ಸತಿ ರಿಸೀವ್ ಮಾಡ್ಲಿಲ್ಲ, ರೇಲ್ ಐಮ್ ಸಾರಿ. ಬಟ್ ಎಲ್ಲ ಕೇಳಿಕೊಂಡು ಮೇಳ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ. ಅವ್ರು ಹೇಗೆ ಹೋದ್ರು, ಏನಾಯ್ತು ಎಲ್ಲವನ್ನ ಕೇಳೋಣ ಅವ್ರನ್ನ. ಬನ್ನಿ. ಹೈ, ವೆಲ್ಕಮ್ ಟು ಮೈ ಚಾನಲ್ ಮಮತಾ. ಎಸ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಿ? ತೊಂದ್ರೆ ಇಲ್ಲ. ನಾವು ಅಮರ್ನಾಥ್ ಯಾತ್ರೆ ಮುಗಿಸ್ಕೊಂಡು ಬಂದು ತುಂಬಾ ಚೆನ್ನಾಗಿದ್ದೇನೆ. ಏನು ಪ್ರಾಬ್ಲಮ್ ಆಗಿಲ್ಲ ನಮ್ಗೆ. ಏನು ಪ್ರಾಬ್ಲಮ್ ಏನಿಲ್ಲ. ಇನ್ನೊಂದು ಕಿಂಚಿತ್ತು ಹೆಲ್ತ್ ಅಲ್ಲೂ ನಮಗೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಹೌದಾ? ಮಂಗಳೂರಿಂದ ಹೋದ್ರಿ ಅಲ್ವಾ? ಹೇಗೆ ಹೋದ್ರಿ ನೀವು? ಯಾಕಂದ್ರೆ ಯಾವ್ದೇ ಟೂರಿಸ್ಟ್ ಥ್ರೂ ನೀವು ಹೋಗ್ಲಿಲ್ಲ, ನೀವಾಗೆ ಹೋಗಿ ಬಂದದ್ದು. ಯಾಕಂದ್ರೆ ನಾನು ಟೂರಿಸ್ಟ್ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೆ, MM ಟ್ರಾವೆಲ್ಸ್ ಅಂಡರ್ ಅಲ್ಲಿ. ಮತ್ತೆ ಅದು ಪೆಹಲ್ಗಾಮ್ ಇಶ್ಯೂಸ್ ಆಗ್ಲಿಕ್ಕೆ ಹೋಗಿ ಅವರು ಕರ್ಕೊಂಡು ಹೋಗುದಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ರು. ಸುಮಾರು ಟೂರ್ ಅಂಡ್ ಟೂರಿಸ್ಟ್ ಅವರು ತುಂಬಾ ಜನ ಕ್ಯಾನ್ಸಲ್ ಮಾಡಿದ್ದಾರೆ. ನಮ್ಮದು ಸ್ಪೆಷಲಿ ಈ ಕಡೆ ಮ್ಯಾಂಗ್ಳೂರು, ಉಡುಪಿ, ಬ್ಯಾಂಗ್ಳೂರು ಆ ಕಡೆಯವರೆಲ್ಲ ತುಂಬಾ ಕ್ಯಾನ್ಸಲ್ ಮಾಡಿದ್ದಾರೆ. ಆದ್ರೆ ನಾನು ಅದು ಹೋಗುದು ಬೇಡ, ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡುವ ಅಂತ ಇದೆ. ಬಟ್ ಆದ್ರೂ ನನ್ನ ಮನ್ಸು ಕೇಳಲಿಲ್ಲ. ಇಲ್ಲ, ಯಾಕಂದ್ರೆ ನನ್ನದು ರಿಜಿಸ್ಟ್ರೇಷನ್
ರಿಜಿಸ್ಟ್ರೇಷನ್ ಆಗಿದೆ, ಅದಕ್ಕೂ ನಾವು ತುಂಬಾ ಕಷ್ಟಪಟ್ಟಿದ್ದೇವೆ. ಹೆಲ್ತ್ ಚೆಕ್ಅಪ್ ಮಾಡ್ಲಿಕ್ಕೂ ತುಂಬಾ ಕಷ್ಟಪಟ್ಟಿದ್ದೇವೆ. ಸೊ ಇದೆಲ್ಲ ನನ್ನದು ಸ್ಟ್ರಗಲ್ ನೆನಪಿಸಿಕೊಳ್ಳುವಾಗ ನನಗೆ ಅದು ಕ್ಯಾನ್ಸಲ್ ಮಾಡೋದು ಮನ್ಸಾಗ್ಲಿಲ್ಲ. ನಾನು ಪುನಃ ನಮ್ಮ ಮಾಧವ್ ಪ್ರಭು ಅಲ್ಲಿ ಕೇಳಿದೆ, ಏನಾದ್ರೂ ಚಾನ್ಸಸ್ ಉಂಟಾ, ನೀವು ಅಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡ್ತೀರಾ, ನಮ್ ಹೋದ್ರೂನು ವ್ಯವಸ್ಥೆ ಮಾಡ್ತೀರಾ ಅಂತ. ಅದಕ್ಕೆ ಇಲ್ಲ, ನೋಡುವ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಮತ್ತೆ ಸಡನ್ ನನಗೆ ಏನೋ ಒಂದು ದಿನ ಜ್ಞಾನೋದಯ ಆಯ್ತು, ನಾವೇ ಹೋದ್ರೆ ಹೇಗೆ ಅನ್ನೋದು ನನಗೊಂದು ಫೀಲಿಂಗ್ಸ್ ಬಂತು. ಆಗ ನಾನು ನಮ್ಮ ಚಾರ್ಧಾಮ್, ನಿಮ್ಗೆ ಗೊತ್ತಿರ್ಬೋದು, ಅರ್ಪಿತಾ ಚಾರ್ಧಾಮ್ ಯಾತ್ರೆಗೆ ಬಂದವರು ಅರ್ಪಿತಾ ಇದ್ರು. ಅವರಲ್ಲಿ ನಾನು ಕೇಳಿದೆ, ಅರ್ಪಿತಾ ನಾನು ಇನಿಷಿಯೇಟಿವ್ ತಗೊಳ್ತೇನೆ, ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡ್ತೇನೆ, ನೀವು ಬರ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು, ಹೇಗೆ ಹೋಗುದು ಮಮತಾ, ಯಾವ ಧೈರ್ಯದಲ್ಲಿ ಹೋಗುದು, ನನ್ನ ಅಮ್ಮ ಎಲ್ಲ ಬಿಡ್ಲಿಕ್ಕೆ ಇಲ್ಲ ಅಂತ. ಯಾಕಂದ್ರೆ ಈ ಒಂದು ಆ ಒಂದು ಸಿಚುವೇಶನ್ ಕೂಡ ಹಾಗೆ ಪ್ರಾಬ್ಲಮ್ ಮತ್ತೆ ಲೇಡೀಸ್ ಹೋಗೋದೊಂದು ಧೈರ್ಯ ಇಲ್ಲ. ಮತ್ತೆ ಮಾಧವ್ ಪ್ರಭುಗೆ ಅಗೇನ್ ನಾನು ಕಾಲ್ ಮಾಡಿದ್ದೆ, ನಿಮ್ಮಲ್ಲಿ ಯಾರಾದ್ರೂ ನಡ್ಕೊಂಡು ಹೋಗುವವರು ಇದ್ರೆ ನನಗೆ ಹೇಳಿ, ನಾವು ಹೋಗೋ ಪ್ಲಾನ್ ಅಲ್ಲಿ ಇದ್ದೇವೆ, ನನ್ಗೊಂದು ಇನ್ಫಾರ್ಮ್ ಮಾಡಿ ಅಂತ. ಆಗ ನಮ್ಗೆ ಸಿಕ್ಕಿದ್ದು ಲಿಂಗಪ್ಪ ರೈ ಅಂತ. ಅವರು ಒಂದು 65 ಇಯರ್ಸ್ ಏಜ್ಡ್. ಸೊ ಅವರಿಗೆ ನಾನು ಕಾಲ್ ಮಾಡಿದೆ, ಸರ್ ಹೀಗೆ ಉಂಟು, ನಾನು ಹೋಗೋ ಪ್ಲಾನ್ ಅಲ್ಲಿ ಇದ್ದೇವೆ, ನೀವು ಬರ್ತೀರಾ ಅಂತ ಕೇಳಿದೆ. ಅದಕ್ಕೆ ಹೌದಾ ಮೇಡಮ್, ನಾನ್ ಬರ್ತೇನೆ, ನಾನು ತುಂಬಾ ಧೈರ್ಯದಲ್ಲಿದ್ದೇನೆ, ನನಗೂ ಹೋಗ್ಬೇಕು, ಈ ಸಲ ಕ್ಯಾನ್ಸಲ್ ಮಾಡ್ಲಿಕ್ಕೇನೆ ಇಲ್ಲ. ನಾನು ಅವರು ನಿಜವಾಗಿ ನೋಡ್ಬೇಕಾದ್ರೆ 3 times JK ಬ್ಯಾಂಕಿಗೆ ಹೋಗಿ ಅಲ್ಲಿಂದ ಯಾರೆಲ್ಲ ರಿಜಿಸ್ಟ್ರೇಷನ್ ಆಗಿದೆ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ರಂತೆ. ಮ್ಯಾಂಗ್ಳೂರಿಂದ ಯಾರೆಲ್ಲ ಹೋಗೋರು ಇದ್ದಾರೆ ನಮ್ಗೆ ಕೊಡಿ, ನಾನು ಅವರ ಜೊತೆ ಹೋಗ್ತೇನೆ ಅಂತ. JK ಬ್ಯಾಂಕಿನವರು ಕೊಡ್ಲಿಕ್ಕೆ ವಿಲ್ಲಿಂಗ್ ಆಗಿಲ್ಲ ಇದ್ದಿತ್ತು. ಆಮೇಲೆ ಅವ್ರು ಹೇಳಿದ್ರು, ಮೇಡಮ್ ನೀವು ಟ್ರೈನ್ ಟಿಕೆಟ್ ಎಲ್ಲ ಮಾಡಿ, ನಾನು ಬರ್ತೇನೆ ಅಂತ. ಆಗ ನನಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು, ಯಾಕಂದ್ರೆ ಒಂದು ಜನ್ಸ್ ಅಂತ ಇದ್ದಾರಲ್ಲ, ನಮ್ಮವರು ಊರಿನವರಂತ ಇದ್ದಾರಲ್ಲ ಅಂತ ಹೇಳಿ ನಾನು ನನ್ನ ಬಾವಾಜಿ ಇದ್ರಲ್ಲಿ ತುಂಬಾನೇ ಹೆಲ್ಪ್ ಮಾಡಿದ್ರು. ಟ್ರೈನ್ ಟಿಕೆಟ್ ಎಲ್ಲ ನಾನು ಅವರಲ್ಲಿ ಮಾಡ್ಲಿಕ್ಕೆ ಹೇಳಿದೆ. ಅದನ್ನು ನಮ್ಮ ಲಕ್, ಟ್ರೈನ್ ಟಿಕೆಟ್ ಅಲ್ಲಿ 2-3 ವೈಟಿಂಗ್ ನಾವು ಮಾಡಿದ್ದು 1 ವೀಕ್ ಗ್ಯಾಪ್ ಅಲ್ಲಿ ಅಷ್ಟೇ. ಇಲ್ಲದಿದ್ರೆ 3 months 4 months ಬೇಕು ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ. ಅದ್ರಲ್ಲೂ ನಮಗೆ ಏನು ಪ್ರಾಬ್ಲಮ್ ಆಗಿಲ್ಲ. ವೈಟಿಂಗ್ ಆದ್ರೆ ವೈಟಿಂಗ್ ಹೇಗಾದ್ರೂ ಮಾಡಿ ನಾವು ಹೋಗುವ ಒಂದು ಹಂಬಲ ಇತ್ತು ನಮ್ಗೆ ಅಷ್ಟೇ. ಹಾಗೆ ನೋಡುವಾಗ ಅದು ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಯ್ತು. ಎಲ್ಲ ಯಾವ ವಿಷಯದಲ್ಲೂ ನಮಗೆ ಅದ್ರಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಅಂತ ಎಲ್ಲೂ ನಮಗೆ ಬರ್ಲಿಲ್ಲ. ಇಲ್ಲ ಅಂದ್ರೆ ಹೋಗುವಾಗ್ಲೇ ಅಡ್ಡಗಾಲು ಕೆಲವು ಹೋಗುವಾಗ ಏನೋ ತೊಂದ್ರೆ ಇಲ್ಲಿಂದ ಡೆಲ್ಲಿ ಟು ಜಮ್ಮು ಹೋಗಿದ್ರ? ಡೆಲ್ಲಿಯಿಂದ ಜಮ್ಮುವಿಂದ ಬಾಲ್ಟಾಲ್ ಹೋಗಿದ್ದೆ. ಈಗ ಬಾಲ್ಟಾಲ್ ಥ್ರೂ ಹೋಗಿದ್ರಿ, ಎರಡು ವೇ ಇದೆ ಅಂತ ಕೇಳಿದ್ದೆ ಅಲ್ವಾ? 2 ವೇ ಉಂಟು, ಬಟ್ ನಮ್ಮದು ಇಲ್ಲಿ ರಿಜಿಸ್ಟ್ರೇಷನ್ ಆದದ್ದು ನಮ್ಗೆ ಬಾಲ್ಟಾಲ್ ವೇ ಇಂದ, ಹಾಗಾಗಿ ನಮ್ಗೆ ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ಆಗಿಲ್ಲ. ಇದಿತ್ತು ಮತ್ತೊಂದು ಇದು ಎಲ್ಲಿ ಪಹಲ್ಗಾಮ್. ಅದು ನಿಜವಾಗಿ ಬಾಲ್ಟಾಲ್ ವೇ ಒಂದು 20 years ಬ್ಯಾಕ್ ಅಂತೆ ಸ್ಟಾರ್ಟ್ ಆದದ್ದು, ರೀಸೆಂಟ್ ಸ್ಟಾರ್ಟ್ ಆದದ್ದು. ಪಹಲ್ಗಾಮ್ ಅದು ಯಾವ ಏರಿಂದ ಆಗಿದೆ ಅಂತ ಇಲ್ಲ, ಅಂದ್ರೆ ಕೆಲವು ಸ್ಟೋರಿ ಪ್ರಕಾರ ದೇವರು ಆ ಜಾಗದಿಂದ ಹೋದದು ಅಂತ. ಅಂದ್ರೆ ಅವರು ಹೋಗುವಾಗ ಚಂದ್ರನನ್ನು ಬಿಟ್ಟು ಹೋದದ್ದು, ನಂದಿಯನ್ನು ಬಿಟ್ಟು ಹೋದದ್ದು, ಶೇಷನಾಗನನ್ನು, ಗಣಪತಿಯನ್ನು, ಅದೆಲ್ಲ ನಮ್ಗೆ ಅಲ್ಲಿ ಹೋಗುವಾಗ ನೋಡ್ಲಿಕ್ಕೆ ಸಿಗ್ತದಂತೆ. ನಮ್ಮಂತ ಯಂಗ್ಸ್ಟರ್ಸ್ ಜಾಸ್ತಿ ಪ್ರಿಫರ್ ಮಾಡೋದು ಪಹಲ್ಗಾಮ್ ವೇ. ಆದ್ರೆ ಅದು 2 days ಅದು ವಾಕಿಂಗ್ ಇರ್ತದಂತ. ಕೆಲವು ಓಲ್ಡ್ ಏಜ್ ನವರೆಲ್ಲ ಏನ್ ಮಾಡ್ತಾರೆ, ಮತ್ತೆ ಈ ಟ್ರಾವೆಲ್ ಏಜೆನ್ಸಿ ಅವ್ರು ಕರ್ಕೊಂಡು ಹೋದವರೆಲ್ಲ ಬಾಲ್ಟಲ್ ವೇ 1 day ಅಲ್ಲಿ ಹೋಗಿ ಬರ್ಬೋದಲ್ಲ, ಅದಕ್ಕೋಸ್ಕರಾಗಿ ಬಾಲ್ಟಲ್ ವೇ ಅಲ್ಲಿ ಹೋಗ್ಬೇಕಂದ್ರೆ 2 days. ಆದ್ರೆ ನಿಜವಾಗಿ ನೋಡ್ಬೇಕಾದ್ರೆ ಬಾಲ್ಟಲ್ ವೇ ತುಂಬಾ ಟಫ್. ಈಗ ನೀವು ಜಮ್ಮು ಟು ಬಾಲ್ಟಾಲ್ಗೆ ಹೋದಲ್ಲ, ಡೈರೆಕ್ಟ್ ಅಲ್ಲಿಂದ ಹೋದೆ. ಸೊ ಅಲ್ಲಿಂದ ನಿಮ್ಮ ಪ್ರಯಾಣ ಶುರುವಾಯ್ತು. ನೀವು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರಿ? ನೀವು ಬಾಲ್ಟಾಲಿಂದ ನಾವು ಮಾರ್ನಿಂಗ್, ಆಕ್ಚುಲಿ ನನ್ನದು ಮತ್ತು ಅರ್ಪಿತನ್ನದು 4th ಗೆ ಇದ್ದದ್ದು. ನಾವು ಅಲ್ಲಿ ಅಮರ್ನಾಥ್ ದರ್ಶನ ಮಾಡ್ಲಿಕ್ಕೆ ಅದು ಡೇಟ್ ಕೊಡ್ತಾರೆ. ಸೊ ನಮ್ಮ ಜೊತೆ ಬಂದವರು ಸರ್ ಅದು ಇದ್ದದ್ದು 6th ಗೆ. ಮತ್ತೆ ನಾನು ಮತ್ತು ಅರ್ಪಿತಂದು ಕಾರ್ಡ್ ಇದು ಜಮ್ಮು ಸ್ಟೇಷನ್ ಅಲ್ಲಿ ಸಿಕ್ಕಿತ್ತು, ಯಾವುದು ರಿಜಿಸ್ಟ್ರೇಷನ್ ಕಾರ್ಡ್. ಹಾಗೆ ಅವರಿಗೆ ಕೊಡ್ಲಿಲ್ಲ, ನೀವು 1 night ಇಲ್ಲಿ ಸ್ಟೇ ಆಗ್ಬೇಕು, ನಾವು ಕೊಡ್ಲಿಕ್ಕೆ ಆಗಲ್ಲ, ನಿಮ್ಮದು 6th ಗೆ ಇರುವುದು, ಅವರದ್ದು 4th ಗೆ ಇರುವುದು ಅಂತ. ಸೊ ಎಂತ ಮಾಡಿದ್ವಿ ನಾವು, ರೂಮ್ ಎಲ್ಲ ಹೋಗುದು ಅಂತ, ರೂಮ್ ಅಲ್ಲಿ ಸ್ಟೇ ಆಗುದು ಅಂತೆಲ್ಲ ಜಮ್ಮಲ್ಲೆಲ್ಲ ರೂಮ್ ಎಲ್ಲ ನೋಡಿ ಆಗಿದೆ. ಮತ್ತೆ ಸಡನ್ ನನಗೆ ನೆನಪಾದ್ರು ನಮ್ಮ ಸುಮಾ ಮೇಡಮ್ ಅವರಿಗೆ ಕಾಲ್ ಮಾಡಿದೆ. ಅವರು ಹೋಗಿದ್ದಾರೆ, ಅದು 4-5 times ಹೋಗಿದ್ದಾರೆ. ನಾನು ಕೇಳಿದೆ, ನಮ್ಮದು ಈಗ ಯಾತ್ರಾ ಕಾರ್ಡ್ ಎಲ್ಲ ಅವರಿಗೆ ಕೊಡ್ತಾ ಇಲ್ಲ, ಎಂತ ಮಾಡುದಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಮಗ ನೀವು ಬಾಲ್ಟಾಲ್ಗೆ ಸೀದಾ ಹೋಗಿ, ಅಲ್ಲಿ ನಿಮ್ಗೆ ಸಿಗ್ತದೆ, ಅಲ್ಲಿ ಕೌಂಟರ್ ಇದೆ ಅಂತ. ಹಾಗೆ ಮತ್ತೆ ನಾವು ಪ್ಲಾನ್ ಚೇಂಜ್ ಮಾಡಿದ್ವಿ, ಬಾಲ್ಟಾಲಿಗೆ ಹೋದ್ವಿ. ಹೋಗುವಾಗ ಒಂದು ನಮಗೆ ಅಲ್ಲಿ ಏನ್ ಗೊತ್ತಾ, ಬಾಲ್ಟಾಲ್ ವೇ ಅಲ್ಲಿ ಹೋಗುದು ತುಂಬಾ ಕಡಿಮೆ ಅಂತ ಜನ ನಮಗೆ ಶೇರಿಂಗ್ ಅಲ್ಲಿ ನಾವು ಹೋಗುದಂತ ಪ್ಲಾನ್ ಮಾಡಿದ್ವಿ.
ಹೋಗುವಾಗ ಒಂದು ಇನೋವಾದವರು ನಾವು 3 ಮೆಂಬರ್ಸ್ ಅನ್ನು ಬುಕ್ ಮಾಡಿದ್ರು. ಹೋಗಿ ಚಹಾ ಕುಡ್ದು ಬರುವಾಗ ಅವ್ರು ಹೇಳಿದ್ರು, ಮೇಡಮ್ ನಿಮ್ಗೆ ಜನ ಇನ್ನೂ ಸಿಕ್ಕಿದ್ರು, ನಾವು ಟಿಟಿದು ವ್ಯವಸ್ಥೆ ಮಾಡಿದ್ವಿ ಅಂತ. ಹಾಗೆ ನಮ್ಗೆ ಎಲ್ಲೋ ಅವರು ಬೆಂಗಾಲಿಸ್ ಇರ್ಬೇಕು, ಫುಲ್ ಜನ್ಸ್ ಇದ್ರು. ನಾವು ಒಂದು 3 ಜನ ಅವರ ಜೊತೆ ಮಿಕ್ಸ್ ಆದ್ವಿ. ಹಾಗೆ ಟಿ ಮಾಡ್ಕೊಂಡು ನಾವು ಬಾಲ್ಟಾಲಿಗೆ ರೀಚ್ ಆಗುವಾಗ ಸಾಧಾರಣ ಒಂದು ಇವನಿಗೆ ಇಲ್ಲ ನಮಗೆ ಇದ್ರಲ್ಲಿ ಮನಿಗಾಂವ್ ಅಲ್ಲಿ ಇವರು ಬಿಡ್ಲಿಲ್ಲ, ಯಾರು ನಮ್ಮ ಮಿಲಿಟರಿ ಅವರು ಬಿಡ್ಲಿಲ್ಲ. ಇಲ್ಲ ಅಂತನಾ? ಅಲ್ಲ ಅದು 2 ಗಂಟೆ ನಂತರ ಬಾಲ್ಟಾಲಿಗೆ ಹೋಗ್ಲಿಕ್ಕೆ ಬಿಡಲ್ಲ ಯಾವುದೇ ವೆಹಿಕಲ್ಸ್. ಅವರದ್ದು ಮನಿಗಾಂವ್ ಅಲ್ಲಿ ಒಂದು ಟೆಂಟ್ ಇದೆ, ಅಲ್ಲಿ ನಾವು ಸ್ಟೇ ಆಗ್ಲಿಕ್ಕೆ ಹೇಳಿದ್ರು. ಮನಿಗಾಂವ್ ಅಂದ್ರೆ ನೀವು ಹೋದ ವೇ ಚೇಂಜ್, ನಾವು ಹೋದದ್ದು ಇದ್ರಲ್ಲಿ ಮನಿಗಾಂವ್ ಅಲ್ಲಿ ನಮ್ಮನ್ನು ಸ್ಟೇ ಮಾಡಿಸಿದ್ರು. ನೆಕ್ಸ್ಟ್ ಡೇ ನಾವು 3 o'clock ಮಾರ್ನಿಂಗ್ ಅಲ್ಲಿಂದ ಪುನಃ ಹೊರಟು ಬಾಲ್ಟಾಲಿಗೆ ಹೋದ್ವಿ. ನೆಕ್ಸ್ಟ್ ಡೇ ನಾವು ಅಲ್ಲಿಂದ ಹೊರಟು ಬಾಲ್ಟಾಲ್ ಒಂದು 9:30 ಸಮಥಿಂಗ್ ಅಲ್ಲಿ ರೀಚ್ ಆಗಿದ್ದೇವೆ ಮಾರ್ನಿಂಗ್. ಅವತ್ತು ನೈಟ್ ಮತ್ತೆ ನಮಗೆ ಅಲ್ಲಿ ಏನಾಯ್ತು ಅಂದ್ರೆ ನಮ್ಮದು ಇಬ್ಬರದು ಮೂರದು ಆ ಕಡೆ ಈ ಕಡೆ ಇತ್ತಲ್ಲ, ನಾವು ಅಲ್ಲಿ ರಿಜಿಸ್ಟ್ರೇಷನ್ ಕಾರ್ಡ್ ತಗೊಳ್ಳುವಾಗ ರಿಕ್ವೆಸ್ಟ್ ಮಾಡಿದ್ವಿ, ನಾವು ಇವರು ಏಜ್ಡ್ ನಮ್ಮ ಜೊತೆನೆ ನಾವು ಕರ್ಕೊಂಡು ಹೋಗ್ತೇವೆ ಅಂತ. ಅದಕ್ಕೆ ಅವರು ತುಂಬಾ ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ರು, ಮೇಡಮ್ ನೀವು ಒಮ್ಮೆ ನಿಮ್ಮದು ಇದು ಕಾರ್ಡ್ ಸಿಕ್ಕಿದ ನಂತರ ಯಾವಾಗ ಬೇಕಾದ್ರೂ ಹೋಗ್ಬೋದು 1 month ಅಲ್ಲಿ, ಅದೇನು ಪ್ರಾಬ್ಲಮ್ ಇಲ್ಲ, ನೀವು ಆರಾಮ್ಸೆ ನಿಮ್ಮ ಜೊತೆ ನಿಮ್ಮ ಅಂಕಲ್ ಅನ್ನು ಕರ್ಕೊಂಡು ಹೋಗಿ, ಪ್ರಾಬ್ಲಮ್ ಇಲ್ಲ. ಸೊ ಆ ಕಾರ್ಡ್ ಸಿಕ್ಕಿದ್ಮೇಲೆ ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು. ಈಗ ಸಪೋಸ್ ನಮ್ಮದು ಕೊಟ್ಟಿರ್ತಾರಲ್ಲ, ಇಲ್ಲ ನಿಮ್ಮದು ಯಾತ್ರಾ ಕಾರ್ಡ್ ಅಂತ ಸಿಗ್ತದಲ್ಲ, ಅದು ಸಿಕ್ಕಿದ ನಂತರ ನೀವು ಯಾವಾಗ ಬೇಕು. ಇವನ್ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಇದ್ದವರಿದ್ದು ಅವರು ಮೊನ್ನೆ ಜುಲೈಯಲ್ಲಿ ಮಾಡಿದ್ದು ಉಂಟು ಯಾತ್ರೆ. ನೀವು ಎಷ್ಟು ಬೈ ವಾಕ್ ಹೋಗಿದ್ದ ಅಥವಾ? ಹೌದು, ನಾವು ನಡ್ಕೊಂಡೇ. ನಮ್ಮದು ಪ್ಲಾನ್ ಅದೇ ಇದ್ದದ್ದು, ನಾವು ನಡ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ. ನಾನು ಅವರನ್ನು ಅರ್ಪಿತನದು ಅದೇ ವಿಷಯ ಇತ್ತು, ಸೊ ಅವರು ಸರ್ ಅನ್ನು ಅದೇ ಹೇಳಿದ್ರು, ನಾನ್ ನಡ್ಕೊಂಡು ಹೋಗ್ಬೇಕು ಅಂತ. ಹಾಗೆ ನಮ್ಮದು ಮೆಂಟಾಲಿಟಿ 3 ಜನರದ್ದು ಒಂದೇ ಇರ್ಲಿಕ್ಕೆ ಹೋಗಿ ನಾವು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ನಡ್ಕೊಂಡು? ನಾವು ಮಾರ್ನಿಂಗ್ 2 ಗಂಟೆಗೆ ಎದ್ದಿದ್ದೇವೆ. ನಮ್ಮದು ಎಲ್ಲಾ ದಿನಚರಿ ಎಲ್ಲ ಮುಗಿಸಿ ಆಗಿ ನಾವು ಒಂದು 2:30 3 ಗಂಟೆಗೆ ಲೈನ್ ನಿಂತ್ವಿ. ಯಾಕೆ ಅಲ್ಲಿ ಒಮ್ಮೆಲೆ ಸಡನ್ ಬೇಸ್ ಪಾಯಿಂಟ್ ಅಲ್ಲಿ ನಮಗೆ ತುಂಬಾ ಪ್ರಾಬ್ಲಮ್ ಆಯ್ತು ಮೇಡಮ್. ತುಂಬಾ ಅಂದ್ರೆ ಫುಲ್ ಜನ ಎಲ್ಲ ಕ್ರೌಡ್ ಆಗಿ ಏನೋ ಕಾಲ್ ತುಳಿತ ಆಗ್ಬೋದು ಅಂತ ನಾವೇನಿಸಿದ್ವಿ, ಬಟ್ ಭೋಲೆನಾಥನ ಭಗವಂತನ ಇಚ್ಛೆಯಿಂದ ನಮ್ಗೆ ಏನು ಆಗ್ಲಿಲ್ಲ. ತುಂಬಾ ನುಗ್ಗಲಿತ್ತು. ಅದು ಅಲ್ಲಿ ನಾವು 3 ಜನ ಸ್ಪ್ಲಿಟ್ ಆದ್ವಿ, ಒಬ್ಬೊಬ್ಬರು ಅಂತ ಹೇಳಿ. ನಾನು ಮತ್ತೆ ನಂಗೆ ಅವರ ಇವರು ಸಿಕ್ಕಿದ್ರು. ಅರ್ಪಿತ ಬರುವಾಗ ಸ್ವಲ್ಪ ಲೇಟ್ ಆಯ್ತು. ಸೊ ನಾವು ಏನ್ ಮಾಡಿದ್ವಿ, ಫೋನ್ ಕನೆಕ್ಷನ್ ಇಲ್ವಾ ನಿಮ್ಗೆ? ನಾವು ಫೋನ್ ನಂಬರ್ ತಕೊಂಡು ಇದು ಸಿಮ್ ತಕೊಂಡಿದ್ವಿ, ಹಾಗಾಗಿ ನಮಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಸಿಮ್ ಬೇರೆ ನಮ್ಮ ಜಮ್ಮು ನಂತರ ನಮ್ಮದು ಕರ್ನಾಟಕ ಸಿಮ್ ಯಾವುದು ವರ್ಕ್ ಆಗಲ್ಲ. ಅಲ್ಲಿ ಸಿಮ್ ಕೂಡ ಚೇಂಜ್ ಮಾಡಿದೆ. ನಿಮಗೆ ಅಲ್ಲಿ ಮಿಲಿಟರಿ ಒಂದು ಇದು ಹೇಗಿತ್ತು? ಅಯ್ಯೋ ದೇವ್ರೆ, ಅದನ್ನ ನಾವು ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಮ್ಮನ್ನೊಂದು ಮಗು ತರ ಅವರು ನೋಡ್ಕೊಂಡಿದ್ದಾರೆ. ಈ ವರ್ಷ ತುಂಬಾ ಮಿಲಿಟರಿ ಹಾಕಿದ್ದಾರೆ, ನಿಯರ್ಲಿ 18,000 ಸಮಥಿಂಗ್ 18,000 ಸಮಥಿಂಗ್ ಏನೋ ಪೊಲೀಸ್ ಮಿಲಿಟರಿ ಎಲ್ಲ ಇದ್ರು. ಎಷ್ಟು ಒಂದು ರೋಡ್ ಸೈಡ್ ಅಲ್ಲಿ 5 ಮೀಟರ್ಗೆ ಒಂದೊಂದು ಮಿಲಿಟರಿ ಅವ್ರು ಗನ್ ಹಿಡ್ಕೊಂಡು. ತುಂಬಾ ಮಿಲಿಟರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಆ ಉರಿ ಬಿಸಿಲು, ಇಲ್ಲಿ ಮಳೆ ಇರ್ಬೋದು, ಬಟ್ ಅಲ್ಲಿ ಅವರು ನಿಂತ್ಕೊಂಡಿರ್ತಾರೆ. ನಿಜವಾಗ್ಲೂ ಅವರಿಗೆ ಬೆಳ್ಳಬೇಕು, ಸತ್ಯ, ಖಂಡಿತ. ಲಾಸ್ಟ್ ಇಯರ್ ಕೂಡ ನನಗೆ ಒಂದು ಅನುಭವ ಆಗಿದೆ, ನಾನು ವಿಡಿಯೋದಲ್ಲಿ ಹಾಕಿದ್ದೇನೆ. ಅವರ ಒಂದು ಹೆಲ್ಪಿಂಗ್ ನೇಚರ್ ಇದೆಯಲ್ಲ, ಆ ಭಗವಂತನೇ ಅವರಲ್ಲಿ ಬಂದಿರ್ತಾನೆ ಅನ್ಸುತ್ತೆ. ನಿಜವಾಗಿ ಅವರದ್ದು ಹೆಲ್ಪಿಂಗ್. ಪಾಪ ಉರಿ ಬಿಸಿಲಲ್ಲಿ ಬೆಳಿಗ್ಗೆ ಎದ್ದುಕೊಂಡು ಆ ಚಳಿಯಲ್ಲಿ, ಅದನ್ನ ಅವರಿಗೆ ಅಲ್ಲಿ ಗುಹದಲ್ಲಿ ಡ್ಯೂಟಿ ಹಾಕ್ತಾರಲ್ಲ, ಅವರು ದಿನ ಅಷ್ಟು 17 ಕಿಲೋಮೀಟರ್ ನಡಿಬೇಕಂತೆ ಬಾಲ್ಟಲ್ನಿಂದ. ಅವರಿಗೆ ಅಲ್ಲಿ ಕೆಲವರಿಗೆ ಸ್ಟೇ ಇರ್ತದೆ, ಕೆಲವರಿಗೆ ಶಿಫ್ಟ್ ಡ್ಯೂಟಿ ಎಲ್ಲ ಇದ್ರೆ ನಾವು ವಾಪಸ್ ಬರುವಾಗ ಕೆಲವರಿಗೆ ಕ್ಯಾಂಪಸ್ ಕೊಡ್ತಾರೆ, ಕೆಲವರಿಗೆ ಅವರು ಇದ್ರಲ್ಲಿ ಬೇಸ್ ಪಾಯಿಂಟ್ ಕೊಡ್ಬೇಕು. ಈಗ ಸೊ ನೀವು ನಡ್ಕೊಂಡೇ ಹೋದ್ರಿ, ಭಗವಂತನ ಬೇಕಾಯ್ತು ನಿಮ್ಗೆ? ನನ್ಗೆ ಅದೇ ನಾವು ಎಕ್ಸಾಕ್ಟ್ ಸ್ಟಾರ್ಟ್ ಮಾಡುವಾಗ ಒಂದು ಅದೇ ಚೆಕ್ ಪಾಯಿಂಟ್ ಏನಿಂದ ನಾವು ಸ್ಟಾರ್ಟ್ ಮಾಡುವಾಗ 4 o'clock ಆಗಿದೆ. ನಾನು ಹೇಳಿದಲ್ಲ ತುಂಬಾ ರಶ್ ಇತ್ತು, ಒಬ್ಬೊಬ್ಬರನ್ನು ಅವರು ಗ್ರೂಪ್ ಮಾಡಿ ಬಿಡ್ತಾ ಇದ್ರು ಅಂತ. ಹಾಗೆ 4:30 ಆಗಿದೆ ನಾವು ಅಲ್ಲಿಂದ ಕರೆಕ್ಟ್ ಆಗಿ ಇದು ಮಾಡುವಾಗ, ಹೊರಡುವಾಗ ಬೆಳಗ್ಗೆ 4:30. ಮತ್ತೆ ನಾವು ಅಲ್ಲಿ ರೀಚ್ ಆದದ್ದು ಸಾಧಾರಣ ಒಂದು 2 ಗಂಟೆ ಆಗಿದೆ, ಮಧ್ಯಾಹ್ನ 2 ಗಂಟೆ. ಯಾಕಂದ್ರೆ ರಶ್ ಇತ್ತು. ಒಂದು ಕಡೆಯಿಂದ ಡೋಲಿ ಅವರದು ನಮಗೆ ಸಮಸ್ಯೆ, ಒಂದು ಕಡೆಯಿಂದ ಕುದುರೆ, ಒಂದು ಕಡೆಯಿಂದ ಅದು ಮತ್ತೆ ಸ್ಪ್ಲಿಟ್ ಆಗುದು, ಮತ್ತೆ ಅದು ನಮಗೆ ತುಂಬಾ ಪ್ರಾಬ್ಲಮ್ ಆದದ್ದು. ಕುದುರೆಗೆ ಸೈಡ್ ಬಿಡ್ಬೇಕು, ಈ ಕಡೆಯಿಂದ ಡೋಲಿ ಅವರಿಗೆ ಸೈಡ್ ಬಿಡ್ಬೇಕು, ನಿಂತು ಹೋಗುವಾಗ ನಮ್ಮದು ಅಲ್ಲಿ ಟೈಮ್ ತುಂಬಾ ಇದರಲ್ಲಿ ಫಾಸ್ಟ್ ಹೋಗ್ಲಿಕ್ಕೂ ಆಗೋದಿಲ್ಲ. ಅದು ತುಂಬಾ ಪೀಕ್ ಅಂದ್ರೆ ನನಗೆ ನಿಜವಾಗಿ ಹೇಳ್ಬೇಕಾದ್ರೆ ಚಾರ್
ಚಾರ್ಧಾಮ್ ಅಲ್ಲಿ ಕೇದಾರ್ನಾಥ್ ನಿಜವಾಗಿ ಇದಕ್ಕಿಂತ ತುಂಬಾ ಡಿಸ್ಟೆನ್ಸ್ ಪ್ಲೇಸ್ 21-22 ಕಿಲೋಮೀಟರ್ಸ್ ಇದೆ. ಹೌದು. ನಾನು ಅದನ್ನೊಂದು ಹೂವಿನ ತರ ನಡ್ಕೊಂಡು ಹೋಗಿದ್ದೆ. ನನಗೆ ಎಲ್ಲೂ ಏನು ಸಮಸ್ಯೆ ಆಗ್ಲಿಲ್ಲ, ಅದೊಂದು ಟಯರ್ಡ್ ಅಂತಾನೆ ಆಗ್ಲಿಲ್ಲ. ಬಟ್ ನನಗೆ ಇದು ಬಾಲ್ಟಲ್ ವೇ ಇಲ್ಲಿ ತುಂಬಾ ಟಫ್ ಅಂತ ಅನ್ಸಿತ್ತು. ಅಂದ್ರೆ ಆದ್ರೆ ಏನು ಆಗ್ಲಿಲ್ಲ, ಪ್ರಾಬ್ಲಮ್ ಎಂತದ್ದು ದೇವ್ರ ದಯದಿಂದ ಏನ್ ಆಗ್ಲಿಲ್ಲ. ಆ ಕಡೆ ಈ ಕಡೆ ಸಣ್ಣ ಸಣ್ಣ ಕಲ್ಲೆಲ್ಲ ಬೀಳ್ತಾ ಇದ್ರು, ಬಟ್ ನಮ್ಮನ್ನು ಮಿಲಿಟರಿ ಅವ್ರು ನಿಲ್ಸ್ತಾ ಇದ್ರು. ಕಲ್ಲು ಬೀಳ್ತಾ ಇತ್ತಾ? ಕಲ್ಲು ನಾವು ಹೋಗುವಾಗ ಕಲ್ಲೆಲ್ಲ ಬೀಳ್ತಾ ಇತ್ತು, ಯಾಕೆ ಸ್ವಲ್ಪ ಬೀಳ್ತಾ ಸ್ವಲ್ಪ. ಇತ್ತು? ಅದು ಲ್ಯಾಂಡ್ ಸ್ಲೈಡಿಂಗ್ ಇರ್ಬೋದು, ಹೇಳಲಿಕ್ಕಾಗಲ್ಲ. ಆದ್ರೆ ಮಿಲಿಟರಿ ಅವರು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಇದ್ದು, ಅವರು ಸ್ಟಾಪ್ ಮಾಡಿ ಅದೆಲ್ಲ ಸ್ಟಾಪ್ ಆದ ನಂತರ ಕಳಿಸ್ತಾ ಇದ್ರು. ಸೊ ಬಾಲ್ಟಾಲ್ ಪೀಕೆ ಆಗಿದೆ. ಇವನ್ ಪಹಲ್ಗಾಂವ್ದಿಂದ ಹೋದ್ರೆ ಅಷ್ಟು ಸಿಗ್ಲಿಲ್ಲ, ಕಷ್ಟ ಇಲ್ಲ ಅಂತ. ಡಿಸ್ಟೆನ್ಸ್ ಡಿಸ್ಟೆನ್ಸ್ ಜಾಸ್ತಿ ಇದೆ. 2 ದಿನ ನಾವು ತಗೊಳ್ಬೇಕಾಗ್ತದೆ. ಚಂದನವಾಡಿಯಿಂದ ಒಂದು ನೈಟ್ ಸ್ಟೇ ಆಗ್ಬೇಕು, ಅಲ್ಲಿಂದ ಮತ್ತೆ ಗುಹಾಕ್ಕೆ ಹೋಗ್ಬೇಕು. ಖಂಡಿತ. ಹೌದು. ಈಗ ನೀವು ವಾಪಸ್ ಬರುವವರು ಏನ್ ಮಾಡ್ತಾರೆ ಅಂದ್ರೆ ಬಾಲ್ಟಾಲ್ ಒಂದು 8 ಅವರ್ಸ್ ಬೇಕಾಯ್ತಾ ಅಂತ? 8 ಅವರ್ಸ್ ಬೇಕು. ಸೊ ಅಲ್ಲಿಂದ ಒಂದು ಭಗವಾನ್ ಏನು ಬಾಬಾ ಅಮರ್ನಾಥ್ ಒಂದು ಬೇಸ್ ಪಾಯಿಂಟ್, ನಿಮ್ಗೆ ಗೋಡದಲ್ಲೇ ಹೋದ್ರೆ ಒಂದು ಪ್ಲೇಸ್ ಅಲ್ಲಿ ಅದಾದ್ಮೇಲೆ ಒಂದು 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಲ್ಲಿಂದ. ಹೌದು, ಅಲ್ಲಿ ರೀಚ್ ಆಗ್ಲಿಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು 3 ಕಿಲೋಮೀಟರ್. ನಾನು ಮ್ಯಾಪ್ ಹಾಕಿದ್ದೆ ಡಿಸ್ಟೆನ್ಸ್ ಮ್ಯಾಪ್, ನನಗೆ ಅದರಲ್ಲಿ 14.76 ಕಿಲೋಮೀಟರ್ ತೋರಿಸಿದ್ರು. ಅದು ಎಲ್ಲಿಗೆ ನಾವು ಬೇಸ್ ಪಾಯಿಂಟ್ ಇಂದ. ಮತ್ತೆ ಅಲ್ಲಿ ಗುಹಕ್ಕೆ ಹೋಗ್ಲಿಕ್ಕೆ ನೀವು ಹೇಳಿದ ಹಾಗೆ ಅದು ತುಂಬಾ ಇನ್ನೂ ಪೀಕ್ ಇದೆ, ತುಂಬಾ ಪೀಕ್ ಇದೆ. ಅಲ್ಲಿಂದ ಕೂಡ ಸಾಧಾರಣ ಟೋಟಲ್ ಆಗಿ ಹೇಳುದಾದ್ರೆ 17 ಕಿಲೋಮೀಟರ್ಸ್ ಆಗ್ಬಹುದು. 17 ಕಿಲೋಮೀಟರ್ಸ್ ಒನ್ ವೇ. 17 ಕಿಲೋಮೀಟರ್ ಅಲ್ಲಿ ಬಾಬಾ ಅಮರನಾಥ್ ಇದು ದರ್ಶನ ನೋಡಿ ಒಂದು 15 ಹೀಗೆ ಆಗಿ ಹೋಗುವಾಗ 17 ಕಿಲೋಮೀಟರ್ ಅಲ್ಲಿ ನೀವು ರೀಚ್ ಆಗೋ ಸುಮಾರು ಒಂದು 8 ಅವರ್ಸ್ ಆಯ್ತಾ ಅಂತ? 8 ಅವರ್ಸ್ ಆಯ್ತು. ಅಲ್ಲಿ ಹೋಗಿ ಮತ್ತೆ ಎಂತ ಆಯ್ತು ಅಂದ್ರೆ ನಮ್ಗೆ ಲಗೇಜ್ಗೆ ಲಾಕರ್ ಪ್ರಾಬ್ಲಮ್ ಆಯ್ತು. ಅದೇ ಅಲ್ಲಿ ಏನಾಯ್ತು ಏನ್ ಗೊತ್ತಾ, ಲಾಕರ್ ಜನ ಕಡಿಮೆ ಅಂತೆ, ವರ್ಕರ್ಸ್ ಕಡಿಮೆ ಇದ್ರು. ಇವರು ರೆಸ್ಟಿಗೆ ಅಂತ ಒಂದು ಊಟಕ್ಕಂತ ಹೋದವರು ಬರ್ಲಿಲ್ಲ ಇದ್ದಿತ್ತು. ನಮ್ಮದು ರೆಸ್ಟ್ ಆಯ್ತು. ಹಾಗೆ ನಾವು ಅಲ್ಲಿ ಹೋದವ್ರು ಬಿಟ್ಕೊಂಡ್ವಿ, ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳುವ ಅಂತ. ಲಂಗರ್ಸ್ ಎಲ್ಲ ಇತ್ತಲ್ಲ, ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆಮೇಲೆ ನಮ್ಮ ಅಂಕಲ್ ಅನ್ನು ಫಸ್ಟ್ ದರ್ಶನಕ್ಕೆ ಕಳಿಸಿದ್ವಿ, ಯಾಕಂದ್ರೆ ನಮ್ಮದು ಲಗೇಜ್ ಇತ್ತು. ಸೊ ಅವ್ರು ಫಸ್ಟ್ ಹೋಗಿ ಬಂದ್ರು. ಅವರು ಅದೇ ದರ್ಶನಕ್ಕೆ ನಿಮ್ಗೆ ಜಾಸ್ತಿ ಟೈಮೇ ಆಗಲ್ಲ, 10-15 ಮಿನಿಟ್ಸ್ ಅಲ್ಲಿ ಲೈನ್ ಮೂವ್ ಆಗ್ತದೆ. ಅದು ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಮತ್ತೆ ಅಂಕಲ್ ಬಂದ್ರು, ನಮ್ಮ ಲಗೇಜ್ ಅನ್ನ ಅವರಿಗೆ ಕೊಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಇಬ್ರು ಹೋದ್ವಿ. ದರ್ಶನ ಹೇಗಾಯ್ತು? ಅಯ್ಯೋ ದೇವ್ರೆ, ಅಲ್ಲಿ ಹೋದ ನಂತರ ದರ್ಶನದ ಒಂದು ಅನುಭವ, ಅಲ್ಲಿ ಹೋದ ನಂತರ ಅಷ್ಟೋ ತನಕ ನಮ್ಗೆ ಸ್ವಲ್ಪ ಕಾಲೆಲ್ಲ ನೋಯ್ತಾ ಇತ್ತು. ಶೂ ಎಲ್ಲ ಹಾಕಿ ನಡೆಯುವಾಗ ಸ್ವಲ್ಪ ಫಿಂಗರ್ಸ್ ಎಲ್ಲ ತುಂಬಾ ಪೇನ್ ಇತ್ತು. ಹಾಗೆ ಅಲ್ಲಿ ಹೋದ ನಂತರ ಆ ಪೇನ್ ಎಲ್ಲ ಎಲ್ಲಿ ಹೋಗಿದೆ ಅಂತ ಇಲ್ಲ, ಎಲ್ಲ ಮಾಯ ಆಗಿ ಹೋಗಿತ್ತು. ಯಾಕಂದ್ರೆ ಅಲ್ಲಿ ಭೋಲೆನಾಥ್ ನೋಡಿ ಆ ಹಿಮದಿಂದ ಒಂದು ಶಿವಲಿಂಗ ಆಗುದು ಅದೊಂದು ವಿಚಿತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಹೋಗುವಾಗ ಮಾತ್ರ ಸ್ವಲ್ಪ ದೊಡ್ಡದೇ ಇತ್ತು, ನಮಗೆ ಒಳ್ಳೆ ರೀತಿಯಲ್ಲಿ ದರ್ಶನ ಆಯ್ತು. ಮತ್ತೆ ಅಲ್ಲಿ ಮಿಲಿಟರಿ ಅವರಲ್ಲಿ ರಿಕ್ವೆಸ್ಟ್ ಮಾಡಿ ನಾವು ಒಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕುತ್ಕೊಳ್ಳಿಕ್ಕೆ ಆಕ್ಚುಲಿ ಬಿಡ್ತಾ ಇಲ್ಲ ಇದ್ದಿತ್ತು. ಕೆಳಗೆ ಬಂದು ಕುತ್ಕೊಳ್ಳಿಕ್ಕೆ ಬಿಡ್ತಾರೆ? ಇಲ್ಲ, ಅದೂ ಇಲ್ಲ ಇದ್ದಿತ್ತು. ಮೊನ್ನೆದು ಮಾತ್ರ ಹೋದವ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತುಂಬಾ ಟಫ್ ಇತ್ತು. ಯಾವುದಕ್ಕೂ ನಮಗೆ ಪರ್ಮಿಷನ್ ಇಲ್ಲ. ಬಟ್ ಯಾರೋ ನಮಗೆ ಒಂದು ದೇವರ ಇಚ್ಛೆ ಇಲ್ಲಿ ಒಬ್ರು ಮಿಲಿಟರಿ ಅಲ್ಲಿ ಕೇಳಿದಕ್ಕೆ ಅಲ್ಲಿ ನಮ್ಗೆ ಕುತ್ಕೊಳ್ಳಿಕ್ಕೆ ಬಿಟ್ರು. ನಮ್ಗೆಲ್ಲ ಅಲ್ಲಿ ಕೆಳಗೆ ನಾವು ಹೋದಾಗ ಕೆಳಗೆ ಕುತ್ಕೋಬಹುದಿತ್ತು. 10 ನಿಮಿಷ ಕೂಡ ಧ್ಯಾನ ಮಾಡಿ ನಾನು ಮೆಡಿಟೇಷನ್ಸ್ ಎಲ್ಲ ಮಾಡಿ ನಮಗೆ ಅದೆಲ್ಲ ಈ ಸಲ ತುಂಬಾ ಸ್ಟ್ರಿಕ್ಟ್ ಇರೋದ್ರಿಂದ ಆ ಒಂದು. ಬಟ್ ಈ ಸಲ ಹೇಳ್ತೇನೆ, ಈ ಒಂದು ಕೇಂದ್ರ ಸರ್ಕಾರ ನೀವೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಲ್ಲ ಅಂದ್ರೆ ಖಂಡಿತ ಕ್ಯಾನ್ಸಲ್ ಮಾಡೋದಿದ್ರೆ ನಮ್ಗೆ ಹೋಗೋ ಭಾಗ್ಯನೇ ಇಲ್ಲ. ಆದ್ರೆ ಅಷ್ಟು ಒಳ್ಳೆ ಸೆಕ್ಯೂರಿಟಿ ಕೊಟ್ಟು ತುಂಬಾ ಪ್ರೊಟೆಕ್ಷನ್ ತುಂಬಾ ಇತ್ತು. ಮತ್ತೆ ಅಲ್ಲಿ ಪೀಕ್ ಹತ್ರ ಗುಹದ ಹತ್ರ ಹೋದವ್ರಿಗೆ ಎಷ್ಟೋ ಜನರಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಆಕ್ಸಿಜನ್ ಮೆಷಿನ್ ಎಲ್ಲ ತಂದಿಡ್ಸಿದ್ರು, ಅಲ್ಲೆಲ್ಲ ಟ್ರೀಟ್ ಮಾಡ್ತಾ ಇದ್ರು. ತುಂಬಾ ಜನರಿಗೆ ಸಫೋಕೇಶನ್ ಆಗಿತ್ತು. ಆಗ್ತದೆ. ಇನ್ಫ್ಯಾಕ್ಟ್ ನಾವು ಹೋದಾಗ ನಾವು ಹೋಗುವ ಮುಂಚಿನ ದಿನ ಒಂದು ಡೆತ್ತೇ ಆಗಿತ್ತು ಅಲ್ಲಿ. ಹೌದು, ಡೆತ್ತೇ ಆಗಿತ್ತು. ಅಂತ ಸನ್ನಿವೇಶ ಕೂಡ ಬರ್ತದೆ. ಬಟ್ ಇಷ್ಟೊಂದು ಕೇರ್ಫುಲ್ ಆಕ್ಸಿಜನ್ ಕೂಡ ಎಲ್ಲ ರೆಡಿ ಮಾಡಿ ಆಕ್ಸಿಜನ್ ಕೇರ್ಫುಲ್ ಕೂಡ ಎಂತದು ಅಲ್ಲಿ ನಿಜವಾಗಿ ಯಾರು ಯಾತ್ರಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಆಗಿರ್ಲಿಕ್ಕಿಲ್ಲ. ನಾವು ಹೋದ ದಿನ ಮಾತ್ರ ಮಳೆನೂ ಇಲ್ಲ ಇದ್ದಿತ್ತು. ಬಿಸಿಲು ಅಂದ್ರೆ ಅಷ್ಟೂ ಬಿಸಿಲು. ಬಟ್ ಬಿಸಿಲು ನಮ್ಗೆ ಮಾರ್ನಿಂಗ್ ಒಂದು 10 ಗಂಟೆ ತನಕ ಏನಾಗ್ಲಿಲ್ಲ, ನಾವು ಈಸಿಯಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಸ್ವಲ್ಪ ಬಿಸಿಲು ಬರ್ಲಿಕ್ಕೆ ಹೋಗಿ ಸ್ವಲ್ಪ ಟಯರ್ಡ್ನೆಸ್, ಇದು ನೀರು ಬಾಯಿ ಎಲ್ಲ ಚಪ್ಪೆ ಚಪ್ಪೆ ಆಗುದು ಅಂತದೆಲ್ಲ ಪ್ರಾಬ್ಲಮ್ ಆಗ್ತಾ ಬಂತು. ಬಟ್ ಹೋದೆಲ್ಲ ನಮ್ಗೆ ಗುಡ್ಡದಿಂದ ಬರುವ ನೀರೆಲ್ಲ ಇರ್ತಲ್ಲ, ಅದನ್ನೆಲ್ಲ ಕುಡಿತಾ ಹೊಟ್ಟೆ ಎಲ್ಲ ತಣಿಸ್ಕೊಂಡು ಹೋದ್ವಿ.
ಹೋಗುವಾಗ ಏನಾದ್ರು ಗ್ಲೂಕೋಸ್ ಈ ತರ ಎಲ್ಲ ಎಲ್ಲ ತಗೊಂಡು ತಕೊಂಡು ಹೋಗಿದ್ದು, ಡ್ರೈ ಫ್ರೂಟ್ಸ್, ಗ್ಲೂಕೋಸ್, ಮತ್ತೆ ಅಲ್ಲಲ್ಲಿ ಲಂಗರ್ಸ್ ಎಲ್ಲ ಇತ್ತಲ್ಲ, ಅವರೆಲ್ಲ ಕಡ್ಲೆ, ಚಾಕ್ಲೇಟ್ಸ್, ಮತ್ತೆ ಲಿಂಬು ಶರ್ಬತ್ ಫ್ರೀ ಆಗಿ ಅದೆಲ್ಲ ಕೊಡ್ತಾರೆ. ಫ್ರೀ ಆಗಿ ಕೊಡ್ತಾ ಇದ್ರು. ಹೌದು. ಈ ಒಂದು ಸಮಯದಲ್ಲಿ ಅಮರನಾಥ್ ಯಾತ್ರೆ ಹೋಗುವವರಿಗೆ ಅವ್ರದ್ದು ಒಂದು ಸೇವೆ ಅಂತ ಸೇವೆ ಮಾಡ್ತಾರೆ, ಅಂತ ಇರ್ತದೆ. ಲಂಗರ್ಗಳು ಇರ್ತದೆ, ಎಂತ ಬೇಕು ಅಂತ ತಿನ್ಬಹುದು. ಕೆಲವು ಈ ತಿನ್ನುವವರು ಬಾಟಲ್ ನಾವೆಲ್ಲ ಹೆವಿಯಾಗಿ ತಿನ್ಲಿಕ್ಕೆ ಹೋಗ್ಲಿಲ್ಲ, ಹೌದು. ಯಾಕಂದ್ರೆ ಹೆವಿಯಾಗಿ ತಿನ್ಕೊಂಡು ಹೋದ್ರೆ ನಮ್ಗೆ ಹತ್ಲಿಕ್ಕೆ ನಡಿಲಿಕ್ಕೆ ಆಗುದಿಲ್ಲ. ಹತ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಜಾಸ್ತಿ ಲಿಕ್ವಿಡ್ ಅನ್ನೇ ಯೂಸ್ ಮಾಡ್ತಾ ಇದ್ವಿ. ಮತ್ತೆ ಅವ್ರು ನಮ್ಮ ಜೊತೆ ಬಂದವರು ಪಾಪ ಡಯಾಬಿಟಿಕ್ ಪೇಷಂಟ್, ನಮ್ಗೆ ಅದೊಂದು ರಿಸ್ಕ್ ಇತ್ತು, ಯಾಕಂದ್ರೆ ಅವ್ರು ನಡಿತೇನೆ ಅಂತ ಹೇಳಿದ್ರಲ್ಲ, ಅವ್ರು ಹಾಗೆ ಕೂಡ ನಡೆದೇ ಬಂದ್ರು. ಹಾ, ಎರಡು ವೇಳೆ 66 ನಡ್ಕೊಂಡು ವರ್ಷದವರು ಕೂಡ ನಡೆದೇ ಬಂದ್ರು. ನಿಜವಾಗ್ಲೂ ಆ ಒಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಅವಕಾಶ, ಅದೇ ಹೇಳಿದ್ನಲ್ಲ, ದೇವ್ರ ಅವಕಾಶ ಕೊಡ್ತಾನೆ, ಆದ್ರೆ ಹೋಗೋ ಯೋಗ ಎಲ್ಲರಿಗೂ ಕೊಡೋದಿಲ್ಲ. ಎಲ್ಲರಿಗಿಲ್ಲ. ಅಲ್ವಾ? ಭಗವಂತ ನಮಗೆ ಏನ್ ಖಂಡಿತ. ಗೊತ್ತಾ, ಭೋಲೆನಾಥನ ಒಂದು ಇದಿತ್ತು, ಏನ್ ಹೇಳ್ತಾರೆ, ಅವರು ಕರೆದ್ರು, ನಾವು ಹೋದ್ವಿ ಅಷ್ಟೇ. ಇಲ್ಲದಿದ್ರೆ ನಮ್ಗೆ ಇದು ಇಮಿಡಿಯೇಟ್ ಈ ತರ ಆಗೋ ಚಾನ್ಸಸ್ ಇಲ್ಲದಿತ್ತು. ನಾವು ಅದೇ ಅವ್ರು ಅರ್ಪಿತ ಹೇಳುದು, ಮಮತಾ ನಾನು ಇದನ್ನ ಬಿಟ್ಟಿದ್ದೆ, ನಾವು ಹೋಗುದು ನೆಕ್ಸ್ಟ್ ಇಯರ್ ಹೋಗುದು ಅಂತ ಅನ್ಬಿ. ನಾನು ಎಣ್ಸೆ ಇಲ್ಲ ಇದ್ದಿತ್ತು ಅಮರನಾಥ ಯಾತ್ರೆ ನಾನು ಕಂಪ್ಲೀಟ್ ಮಾಡಿ ಬರ್ತೇನೆ ಅಂತ. ಇವನ್ ನಾನು ಅಷ್ಟೇ ಅದಕ್ಕೆ ಹೇಳುದು, ದೇವರದ್ದು ಈಗ ತುಳುವಲ್ಲಿ ಹೇಳ್ತಾರೆ, ದೇವರನ್ನ ಲೆಪ್ಪಿತ್ತಂಡ ಮಾತ್ರ ಪೋರೆಗ. ನಿಜವಾಗಿ ಅದು ಅದೇ ಯೋಗ ಎಕ್ಸಾಂಪಲ್. ನಾವು ಎಕ್ಸಾಂಪಲ್ ಖಂಡಿತ. ನೀವು ಹೋಗಿದ್ದ ದಿವಸ ಉರಿ ಬಿಸಿಲು ಅಂತ ಹೇಳಿದ್ರು, ಆದ್ರೆ ನೀವು ಬಂದ ಮರುದಿನ ಈ ವಿಡಿಯೋದಲ್ಲಿ ನೋಡೋ ಪ್ರಕಾರ ಇಷ್ಟು ಫ್ಲಡ್ ಆಗಿದೆ, ಮಳೆ ಸುರಿತಾ ಇದೆ, 6 ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ. ಹೋದವರು ಅರ್ಧ ಹೋದವರು ಎಲ್ಲರೂ ವಾಪಸ್ ಬಂದಿದ್ದಾರೆ. ಸೊ ಅಲ್ಲಿ ಮಾತ್ರ ಹೌದು ಮೇಡಮ್, ಮಳೆ ಒಂದು 10 ನಿಮಿಷ ಮಳೆ ಸುರಿದ್ರು ಅದಲ್ಲಿ ಪ್ರಾಬ್ಲಮ್, ಯಾಕಂದ್ರೆ ಅಲ್ಲಿ ಎಲ್ಲ ಕುಸಿತ ಇರ್ತದೆ, ಮತ್ತೆ ನೀರ್ ಹೋಗ್ಲಿಕ್ಕೆ ಜಾಗ ಇಲ್ಲ. ರೋಡಲ್ಲೇ ನೀರು ಹೋಗ್ಬೇಕು. ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ನೀರು ರೋಡಲ್ಲೇ ಹೋಗ್ತಾ ಇರ್ತದೆ, ಗುಡ್ಡ ಕುಸಿತಾ ಇರ್ತದೆ, ಆ ಕಲ್ಲುಗಳೆಲ್ಲ ತೆಳ್ಕೊಂಡ್ ಬರ್ತಾ ಇರ್ತದೆ. ಅದರಲ್ಲಿ ಒಂದು ಡೆತ್ ಆಗಿದ್ದಾರೆ, ಒಂದು ಲೇಡಿ ಡೆತ್ ಆಯ್ತಂತೆ, ಅದು ಮಿಲಿಟರಿಯಿಂದ ಡಿಕ್ಲೇರ್ ಆಗಿದೆ. 59 ಇಯರ್ಸ್ ಅದೊಂದು ಲೇಡಿ, ಮತ್ತೆ ಒಂದು 5 ಮೆಂಬರ್ಸ್ ಗೆ ಸ್ವಲ್ಪ ಇಂಜುರೀಸ್ ಆಗಿತ್ತಂತೆ. ಅದೊಂದು ಬ್ಯಾಡ್ ಅಂತ ಹೇಳಿದ್ರೆ, ಹೆಲ್ತ್ ಕೂಡ ಆತರ ಇರ್ಬೋದು. ಅದೇ ಹೆಲ್ತ್ ಅಂತಲ್ಲ, ಅವರು ಲ್ಯಾಂಡ್ ಸ್ಲೈಡಿಂಗ್ ಗೆ ಸಿಕ್ಕಿ ಬಿದ್ದು ಡೆತ್ ಆದದಂತೆ. ಹೆಲ್ತ್ ಅಂತ ಹೇಳಿದ್ರೆ ನಿಮ್ಗೆ ಹೆಲ್ತ್ ಫಿಟ್ನೆಸ್ ಇಲ್ಲದೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ. ಅಲ್ಲಿ ಹೋದ್ಮೇಲೆ ಕೆಲವರಿಗೆ ಆಕ್ಸಿಜನ್ ಕಡಿಮೆ ಇಲ್ಲ, ಇದು ನಡ್ಕೊಂಡು ಹೋಗುವಾಗನೇ ಲ್ಯಾಂಡ್ ಸ್ಲೈಡ್. ಆದ್ರೆ ಮಿಲಿಟರಿ ಅವರು ತುಂಬಾ ಸೆಕ್ಯೂರ್ ಮಾಡ್ಲಿಕ್ಕೆ ನೋಡಿದ್ರಂತೆ, ಬಟ್ ಇವರು ಅದ್ರ ಒಳಗೆ ಸಿಕ್ಕಾಕಿ ಇರ್ಬೇಕು ಮೋಸ್ಟ್ಲಿ. ತಕೊಂಡು ಹೋಗೋದ್ರ ಮತ್ತೆ ಅಲ್ಲಿ ಏನಾದ್ರೂ ಆದ್ರೂ ತಕೊಂಡು ಹೋಗ್ಲಿಕ್ಕೂ ಒಂದು ಕಷ್ಟನೇ, ತುಂಬಾ ಕಷ್ಟನೇ. ಯಾಕಂದ್ರೆ ಆಂಬುಲೆನ್ಸ್ ಎಲ್ಲ ಬರ್ತದೆ ಅಂತ ಆ ರೋಡಲ್ಲಿ, ಬಟ್ ಅಷ್ಟು ಮಳೆ ನೀರೆಲ್ಲ ಹೋಗ್ತಾ ಇರುವಾಗ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅವರಾದ್ರೂ ಹೇಗೆ? ಈಗ ಇದು ಹೆಲಿಕಾಪ್ಟರ್ ಸ್ಟಾಪ್ ಮಾಡಿದ್ದಾರೆ. ಇಲ್ಲ, ಮೊನ್ನೆ ಇದ್ರಲ್ಲಿ ಕಾಲಿ ನಡ್ಕೊಂಡು ಹೋಗುವವರಿಗೆ ಡೋಲಿ, ಕುದುರೆ, ಇದು 3 ಆಪ್ಷನ್ ಇದೆ. ಹೆಲಿಕಾಪ್ಟರ್ ಸ್ಟಾಪ್ ಮಾಡಿದ್ರು. ಸೊ ನೀವು ಹೋಗಿ ಬರುವಾಗ ಗೋಡದಲ್ಲಿ ಬಂದ್ರೆ ಅಥವಾ ಬರುವಾಗ ನಡ್ಕೊಂಡೇ ಬಂದದ್ದು. ನಮ್ಗೆ ಯಾವ್ದು ಅದೊಂದು, ನನ್ನ ಪ್ರಕಾರ ಅದೊಂದು ಪ್ರಾಣಿ ಹಿಂಸೆ ಅಂತ, ಅದಕ್ಕೆ ನಾವು ಅದನ್ನು ಯಾವ್ದು ಕನ್ಸಿಡರ್ ಮಾಡ್ಲಿಲ್ಲ. ಬೇಡ, ದೇವರದ್ದು ಇಚ್ಛೆ, ಹೋಗಿ ಬರೋದು ಅವನ ಇಚ್ಛೆ ಅಲ್ಲ, ಹಾಗೆ ನಾವು ಅದೇ ತರ ಹೋಗಿ. ಮತ್ತೆ ಹೋಗೋ ಬರ್ಲಿಕ್ಕೆ ಒಂದು ಸ್ಟ್ರೆಂತ್ ಬೇಕಲ್ಲ, ಸೀರಿಯಸ್ ಒಂದು ಕಾನ್ಫಿಡೆನ್ಸ್. ಅದು ನಾವು ಅಲ್ಲಿ ಮಾಡ್ತೀನಿ, ನಾನ್ ಹೋಗ್ತೀನಿ ಅನ್ನೋದು ಮನಸ್ಸಿಗೆ ಬಂದ್ರೆ ಅದು ಗುಹಕ್ಕೆ ಹೋದ ನಂತರ ಎಲ್ಲ ನಮ್ಮದು ಟೈರ್ಡ್ನೆಸ್ ಎಲ್ಲ ಹೋಗಿದೆ. ಬರುವಾಗ ನಾವು ಈಸಿಯಾಗಿ ಇಳ್ಕೊಂಡು ಬಂದ್ವಿ, ಎಂತ ಪ್ರಾಬ್ಲಮ್ ಆಗಿಲ್ಲ. ನಿಮಗೆ ಅಲ್ಲಿ 2 ಪಾರಿವಾಳ ಇತ್ತು ದರ್ಶನ? ಅದು ನಮ್ಗೆ ಆಕ್ಚುಲಿ ವೈಟ್ ಕಲರ್ ಪಾರಿವಾಳ ಅಂತ ಹೇಳ್ತಾ, ನಮ್ಗೆ ವೈಟ್ ಕಲರ್ ಪಾರಿವಾಳ ಸಿಗ್ಲಿಲ್ಲ. ಬಟ್ ಬೇರೆ ಈಗ ನಮ್ಮ ಊರಲ್ಲಿ ಸಿಗುವಂತದ್ದು ಪಾರಿವಾಳ ಇದೆ. ಅದೇ ಹೇಳ್ತಾರೆ ಅಲ್ಲಿ, ಅದು ಬಿಟ್ರೆ ಬೇರೆ ಪಾರಿವಾಳ ಅಲ್ಲಿ ಇಲ್ಲ ಅಂತೆ. ಇಲ್ಲ, ನಾವು ಹೋದಾಗ ನೋಡಿದ್ವಿ, ನಮ್ಗೆ ಅದು ಸಿಗ್ಲಿಲ್ಲ. ಮತ್ತೆ ನಾವು ಅಲ್ಲಿ ಕೇಳುವಾಗ ಹೇಳಿದ್ರೆ ಅದು ಆರತಿ ಟೈಮಿಗೆಲ್ಲ ಬರ್ತದೆ ಅಂತ. ನಾವು ಹೋದಾಗ ನೋಡಿದ್ವಿ. ಮತ್ತೆ ಕೆಲವು ಫೋಟೋದಲ್ಲಿ ಕೂಡ ನಮ್ಗೆ ಹೋದಾಗ ಫೋಟೋ ಸೆಂಡ್ ಮಾಡಿದ್ರು, ಆಗ ಫೋಟೋದಲ್ಲಿ ಕೂಡ ಕೆಲವರಿಗೆ ಸಿಕ್ಕಿರ್ಬೋದು. ಬಟ್ ಹೋದವರಿಗೆ ಪಾರಿವಾಳ ಸಿಕ್ಕಿದ್ರೆ ಒಳ್ಳೇದಂತೆ. ಬಟ್ ಏನೋ ಗೊತ್ತಿಲ್ಲ, ನನ್ನದು ಈಗ ನೆಕ್ಸ್ಟ್ ಪ್ಲಾನ್ ಉಂಟು ಪಹಲ್ಗಾಮ್ ಆಗಿ ಹೋಗ್ಬೇಕು ಅಂತ. ಆಗ ನೋಡುವ, ಲಕ್ಕಿ ಇದ್ರೆ ಸಿಗ್ತದೆ. ಸೊ ಬರ್ಲಿಕ್ಕೆ ನಿಮ್ಗೆ ಎಷ್ಟು ತಾಸು ತೆಗೆದು? ಬರ್ಲಿಕ್ಕೆ ನಾವು ಅಷ್ಟೊಂದು ಜಾಸ್ತಿ ಆಗ್ಲಿಲ್ಲ ನಮ್ಗೆ. 4 ಗಂಟೆಗೆ ಹೊರಟವರು ನಾವು ಒಂದು 11-12 ಗಂಟೆಗೆ ಇಳ್ಕೊಂಡು ಬರುದಲ್ಲ, ಅದೇ ಇಳ್ಕೊಂಡು ಬರುದೇ ಕಷ್ಟ. ಹತ್ತುವಾಗ ಹೇಗಾದ್ರೂ ಹೊತ್ತು ಬಿಡ್ತೇವೆ, ಒಂದು ಉಮೇದಿನಲ್ಲಿ ನೋಡ್ಬೇಕು, ಒಂದು ದರ್ಶನ ಮಾಡ್ಬೇಕು ಅನ್ನೋ ಒಂದು ಇದರಲ್ಲಿ. ಬಟ್ ಇಳಿವಾಗ ಆ ರೋಡ್ ಕೂಡ ಹಾಗೆ ಇರ್ತದೆ. ಆದ್ರೆ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಲಿಲ್ಲ, ಕಷ್ಟ. ಯಾಕಂದ್ರೆ ನಮ್ಮದು ಇಂಟೆನ್ಷನ್ ಇದ್ದು ನಮ್ಗೊಂದು ಭೋಲೆನಾಥನ ದರ್ಶನ ಬೇಕು, ಖಂಡಿತ ಮಾಡ್ಕೊಂಡ್ ಬರ್ಬೇಕು, ನಮ್ಮದೊಂದು ಯಾತ್ರೆ ಸಫಲ ಆಗ್ಬೇಕು ಅಂತ.
So ಇಷ್ಟು ಇದ್ರಲ್ಲೂ ನೀವ್ಗೆ ಹೋಗಿ ಬಂದ್ರಲ್ಲ, ಹಾ. ನಿಮ್ಗೆ ಹೇಗ್ ಅನಿಸ್ತು? ಅಯ್ಯೋ ದೇವ, ಅದು ಹೇಳಲಿಕ್ಕೆನೆ ಇಲ್ಲ. ಯಾಕಂದ್ರೆ ನಮ್ಗೊಂದು ಗ್ರೇಟ್ ಫೀಲಿಂಗ್. ದೇವರ ಭಗವಂತನ ದಯೆಯಿಂದ ನಾವು ಒಂದು ಈಸಿಯಾಗಿ ಎಲ್ಲೂ ನಮ್ಗೆ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ. ಇವನ್ ಅಲ್ಲಿ ಇವನ್ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಕೂಡ ಅದೆಲ್ಲ ಇಟ್ಕೊಳ್ಳೋದಿಲ್ಲ. ನಮಗ್ ಮೇನ್ ಇಂಟೆನ್ಷನ್ ಇರೋದು ದೇವ್ರ ದರ್ಶನ ಮಾಡ್ಬೇಕು. ಅದೇ ನೀವು ಈಗ ಸ್ಟಾರ್ಟಿಂಗ್ ಹೇಳಿದಾಗೆ ಅರ್ಧಕ್ಕೆ ಹೋಗಿ ದರ್ಶನ ಮಾಡದೆ ಬಂದವರು ಎಷ್ಟೋ ಜನ ಸಾವಿರಾರು ಜನ ಎಷ್ಟೋ ಇದ್ದಾರೆ. ಜನ ಇದ್ದಾರೆ. ಹೌದು, ಈಗ ಫ್ಲಡ್ ಆಯ್ತಲ್ಲ ಮೊನ್ನೆ. ಸೊ ಆ ಫ್ಲಡ್ ಇಂದ ಕೂಡ ಅಲ್ಲಿವರೆಗೆ ಅದೇ. ಹೋಗ್ತಾರೆ, ವಾಪಸ್ ಈಗ ಕಳಿಸ್ತಾರೆ. ಸ್ಟಾರ್ಟ್ ಆಯ್ತಂತೆ, ಪುನಃ ಓಪನ್ ಮಾಡಿದ್ದಾರೆ. ಹ್ಮ್. ಅದೆಲ್ಲ ರೋಡ್ ಎಲ್ಲ ಸರಿ ಮಾಡಿ ಹ್ಮ್. ಈಗ ಪುನಃ ಯಾತ್ರೆಗೆ ಬಿಡ್ತಾ ಇದ್ದಾರೆ. ಹ್ಮ್. ಅದೇ ಅಲ್ಲಿ ಏನ್ ಗೊತ್ತಾ, ಅಮರ್ನಾಥ್ ಗುಹದಲ್ಲಿ ಯಾವಾಗ ಹೇಗೆ ವೆದರ್ ಚೇಂಜ್ ಆಗ್ತದಂತ ಹೇಳಲಿಕ್ಕೆ ಆಗಲ್ಲ ಅಂತ. ಈಗ ಖಂಡಿತ. ಅಷ್ಟು ಹೌದು. ಬಿಸಿಲು ಇದ್ದದ್ದು 5 ನಿಮಿಷದಲ್ಲಿ ಮಳೆ ಬರ್ಲಿಕ್ಕೂ ಚಾನ್ಸಸ್ ಹೌದು, ವೆದರ್ ಚೇಂಜ್ ಆಗಿ ಬರ್ತದೆ. ಚೇಂಜಸ್ ಆಗ್ಲಿಕ್ಕೆ. ಅದಕ್ಕೆ ನಾವು ಅದಕ್ಕೆ ಅವರು ರಿಸ್ಕ್ ತಗೊಳ್ಳೋದಿಲ್ಲ, ವಾಪಸ್ ಕಳಿಸ್ತಾರೆ. ಮತ್ತೆ ಅಲ್ಲಿ ಹೋಗುವವರು ರಿಸ್ಕ್. ನಾನು ನಿಜವಾಗಿ ಹೇಳ್ಬೇಕಾದ್ರೆ, ಆನೆಸ್ಟಿ ಹೇಳ್ಬೇಕಾದ್ರೆ, ನಾನು ಎಲ್ಲ ಆಸೆ ಬಿಟ್ಟು ಹೋದವಳು ನಿಜ. ಯಾಕಂದ್ರೆ ನಾನು ವಾಪಸ್ ಬರ್ತೇನಾ ಇಲ್ಲ ಅಂತ ನಾನೆಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ರೂಮ್ ಅಲ್ಲಿ ಹೇಳಿ ಹೋಗಿದ್ದೇನೆ. ನಾನು ಬರ್ತೇನಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ನನ್ನ ಅಮರ್ನಾಥ್ ಯಾತ್ರೆಯನ್ನು ನಾನು ಫಿನಿಶ್ ಮಾಡ್ಬೇಕು, ನನಗೆ ನೋಡ್ಬೇಕು ಅಂತ ನಾನು ಹೋದವಳು. ಇಲ್ಲಿನೂ ನನ್ನ ಕೆಲವು ಡಿಪಾರ್ಟ್ಮೆಂಟ್ ಅಲ್ಲೂ ನಾನು ಹೇಳಿ ಹೋಗಿದ್ದೇನೆ, ನಾನು ಬರ್ತೇನೆ ಅಂತ ಶೂರ್ ಇಲ್ಲ. ಯಾಕಂದ್ರೆ ಈ ವರ್ಷದ ಅದು ಕಂಡೀಷನ್ ಆ ತರ ಇತ್ತಲ್ಲ. ಒಂದು ಟೆರರಿಸ್ಟ್ ಅಟ್ಯಾಕ್, ಮತ್ತೊಂದು ಅಮರ್ನಾಥ್ ಅವರಿಗೂ ಒಂದು ಟಾರ್ಗೆಟೆಡ್ ಪಾಯಿಂಟ್ ಆಗಿತ್ತು. ಹೌದೌದು, ಅವರು ಕಾಯ್ತಾ ಇಲ್ಲ. ಬಟ್ ಮಿಲಿಟರಿ ಅವರು ಕೂಡ ತುಂಬಾ ಕೇರಿಂಗ್ ಇತ್ತು, ತುಂಬಾ ಇತ್ತು. ಯಾಕಂದ್ರೆ ಒಂದು ಸಣ್ಣ ಮಗುವನ್ನು ನೋಡಿದಾಗೆ ಅವರು ನೋಡ್ಕೊಳ್ತಾ ಇದ್ರು. ನಮಗೆ ವಾಪಸ್ ನಾವು ಬಾಲ್ಟಲ್ ನಿಂದ ನಾವು ವಾಪಸ್ ಜಮ್ಮುಗೆ ಬರುವಾಗ ಮಿಲಿಟರಿದು ಗಾಡಿ ಫಸ್ಟ್, ಇಲ್ಲದಿದ್ರೆ ಯಾವ ಗಾಡಿಯನ್ನು ಬಿಡುದಿಲ್ಲ. ಅವ್ರು ಫಸ್ಟ್ ನಮ್ಮನ್ನು ಕರ್ಕೊಂಡ್ ಬರುದು, ಆಮೇಲೆ ಎಲ್ಲ ಅವರ ಹಿಂದಿನಿಂದ ಗಾಡಿ. ಹಾಗಾದ್ರೆ ಎಷ್ಟು ಕೇರಿಂಗ್ ಇರ್ಬೋದು. ಬಾಲ್ಟಲ್ ಬೇಸ್ ಕ್ಯಾಂಪಿನಿಂದ ಹೊರಟವರಿಗೆ ಫಸ್ಟ್ ಮಿಲಿಟರಿ ಗಾಡಿ, ಆಮೇಲೆ ಎಲ್ಲ ಟಿಟಿ ನೋವಾ ಏನೆಲ್ಲ ಗಾಡಿ ಬಸ್ಸಸ್ ಇದೆ ಅದೆಲ್ಲ. ಮತ್ತೆ ನಿಮ್ಗೆ ಈಗ ಹೋಗಿ ಬಂದಕ್ಕೆ ಎಷ್ಟು ಒಂದು ಎಕ್ಸ್ಪೆನ್ಸ್? ನನಗೆ ಜಾಸ್ತಿ ಅಂದ್ರೆ ಒಂದು ಬಿಲೋ 15. ಟೆಂಟ್ ಅಲ್ಲೆಲ್ಲ ಯಾವ ರೀತಿ ಕಾಸ್ಟ್ ಅಲ್ಲಿ? ನಮ್ಗೆ 200 ರುಪೀಸ್ಗೆ ಒಂದು ಟೆಂಟ್ ಸಿಕ್ಕಿತ್ತು ಪರ್ ಹೆಡ್. ಬಟ್ ಒಳ್ಳೇದಿತ್ತು. ನಾವಿದ್ದ ಟೆಂಟ್ ಇತ್ತಲ್ಲ, ತುಂಬಾ ಒಳ್ಳೇದಿತ್ತು. ಬಿಸಿ ನೀರು ಫೆಸಿಲಿಟಿ ಇತ್ತು. ಬಟ್ ನಾವು ಚಾರ್ಜಸ್ ಕೊಡ್ಬೇಕಿತ್ತು, ಒಂದು ಬಕೆಟ್ಗೆ 50 ರುಪೀಸ್ ಸಮಥಿಂಗ್. ಆದ್ರೆ ಅದ್ರ ಫೆಸಿಲಿಟಿ ಓಕೆ. ನಾವು ಅಡ್ಜಸ್ಟ್ ಅಲ್ಲ, ಅಲ್ಲಿ ಹೋದ್ಮೇಲೆ ಯಾವುದೇ ಟೂರಿಗೆ ಹೋದ್ಮೇಲೆ ಯಾರೊಟ್ಟಿಗೆ ಕೂಡ ನಾವು ಅಡ್ಜಸ್ಟ್ ಮಾಡ್ಲೇಬೇಕು. ಅಲ್ಲಿ ಆತರ ಮಾಡಿದ್ರೆ ಮಾತ್ರ ನಾವು ಒಂದು ಉತ್ತಮವಾದ ಒಂದು ಟೂರ್ ಯಾತ್ರೆ ಮಾಡ್ಲಿಕ್ಕೆ ಸಕ್ಸಸ್ ಆಗ್ಲಿಕ್ಕೆ ಖಂಡಿತ. ಅಲ್ಲಿ ನಿಮ್ಮದು ಇಂಟೆನ್ಷನ್ ಎಂತ ಗೊತ್ತಾ, ಖಾಲಿ ಯಾತ್ರೆದ ಬಗ್ಗೆ ಇರ್ಬೇಕು. ನನಗೆ ಅದು ಹೈಫೈ ಫುಡ್ ಬೇಕು, ನನಗೆ ರೂಮ್ ಬೇಕು, ಅದೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿ ಹೋದ್ರೆ ನಿಮ್ಗೆ ಅದು ಫೇಲ್ಯೂರ್. ಬಾತ್ರೂಮ್ ಎಲ್ಲ ನೋಡುವಾಗ ಅದೊಂದು ಡಬ್ಬಿ ತರ ಇರ್ತದೆ. ಅಲ್ಲಿ ಸಾವಿರಾರು ಜನ ಬಂದು ಹೋಗುವಾಗ ನಾವು ಕೂಡ ಅದರಲ್ಲಿ ಒಬ್ಬರು. ನಮಗೆ ಹೈಫೈ ಬೇಕು ಅಂದ್ರೆ ಆಗೋದಿಲ್ಲ. ಮತ್ತೆ ಸಿಗುದು ಇಲ್ಲ ಆ ಏರಿಯಾ. ನಾವು ಎಲ್ಲಿ ಸ್ಟೇ ಆಗಿದ್ದೇವೆ, ಬಾಲ್ಟಲ್ ಏರಿಯಾ, ಇನ್ನು ನೆಕ್ಸ್ಟ್ ಫುಲ್ಲಿ ಹಿಮದಿಂದ ಕೂಡಿರ್ತದಂತೆ. ಅಲ್ಲಿ ಒಂದು ಮನೆ ಇಲ್ಲ, ಹೋಟೆಲ್ ಇಲ್ಲ, ಎಂತದು ಮಾಡುದಿಲ್ಲ ಅವರು. ಖಾಲಿ 1 ಮಂತ್ಗೆ ಮಾತ್ರ ಅದು ಓಪನ್ ಆಗಿರುವುದು, ಇನ್ನು ಫುಲ್ ಐಸ್ ಇರ್ತದಂತೆ. ಅಂತ ಐಸಲ್ಲಿ ಕೂಡ ಮಿಲಿಟರಿ ಅವರು ಆಲ್ವೇಸ್ ಅಲ್ಲಿ ಇರ್ತಾರೆ. ಅವ್ರು ಹೇಗೆ ಇರ್ಬೋದು ಅಂತ ಒಂದು ಸಲ ಯೋಚನೆ ಮಾಡಿದ್ರೆ ಅದು ಎಣಿಸುವಾಗನೆ ಬೇಜಾರಾಗ್ತದೆ. ಬಿಸಿಲೇನು ಅಂದ್ರು ತುಂಬಾ ಮೇಡಮ್. ಹೌದು ಅಬ್ಬಾ, ನಮ್ಮದೇ ಒಂದು ದಿನಕ್ಕೆ ಫುಲ್ ಟ್ಯಾನ್ ಆಗಿ ಇದು ಶೋಲ್ಡರ್ ಎಲ್ಲ ಪೇನ್ ಆಗ್ತಾ ಇತ್ತು. ಟ್ಯಾನ್ ಆಗಿ ಬಿಸಿಲು ಅಂದ್ರೆ ಆ ತರ ಬಿಸಿಲು ಇರ್ತದೆ, ಮಳೆ ಅಂದ್ರೆ ಆ ತರ ಬಿಸಿಲು ಇರ್ತದೆ. ಮಳೆ ಅಂದ್ರೆ ತುಂಬಾ ಮಳೆ. ಸೊ ಓವರಲ್ ಆಗಿ ಯಾತ್ರೆ ಬಗ್ಗೆ ಏನ್ ಹೇಳ್ತೀರಾ ಮಮತಾ? ಓವರಲ್ ಆಗಿ ನಮ್ಮದು ಎಕ್ಸ್ಪೀರಿಯನ್ಸ್ ನಮಗೆ ತುಂಬಾ ಒಳ್ಳೇದಾಯ್ತು. ಏನು ನೆಗೆಟಿವ್ ಅಂತ ಅಲ್ಲಿ ಇಲ್ವೇ ಇಲ್ಲ. ಖಂಡಿತ. ಮತ್ತೆ ಭಗವಂತನ ಪ್ರೀತಿಗೋಸ್ಕರಾಗಿ ನೀವು ಹೋದ್ರೆ ಅದು ನಿಮ್ಗೆ 100% ಸಕ್ಸಸ್ ಆಗ್ತದೆ. ಇಲ್ಲ ನಾನು ರೀಲ್ಸ್ ಮಾಡ್ಲಿಕ್ಕೆ ಹೋಗ್ಬೇಕು, ನಾನು ಅದು ಮಾಡ್ಬೇಕು, ವಿಡಿಯೋ ಮಾಡ್ಬೇಕು ಅಂತದೆಲ್ಲ ನೀವು ಇದ್ರೆ ಮತ್ತೆ ನೀವು ವೃತ್ತದಲ್ಲಿ ಇರ್ಬೇಕು. ವೃತ್ತದಲ್ಲಿ ಇದ್ರೆ ನೀವು 100% ನಾವು ಹೋದ್ಮೇಲೆ ಒಂದಿಷ್ಟು ವಿಡಿಯೋ ಮಾಡ್ತೀವಿ. ಇಲ್ಲ ಅದು ಮಾಡಿದ್ರೆ ಕೆಲವರು ಏನ್ ಮಾಡ್ತಾರೆ, ಈಗ ಎಕ್ಸಾಂಪಲ್ ಕೇದಾರ್ನಾಥ್ ಅಲ್ಲೆಲ್ಲ ಬರುದು ಆಲ್ಮೋಸ್ಟ್ ವಿಡಿಯೋಗೋಸ್ಕರ. ಹಾಗಾಗಿ ಅದು ವೈರಲ್ ಆದದಂತ ಅನ್ಸ್ಬೋದು ನನಗೆ. ಇದು ಅಮರ್ನಾಥ್ ಅಲ್ಲಿ ಇಲ್ವೇ ಇಲ್ಲ. ಏನು ನಿಮ್ಗೆ ತಕೊಂಡು ಹೋಗ್ಲಿಕ್ಕಿಲ್ಲ, ಒಂದು ಫೋಟೋ ತೆಗಿಲಿಕ್ಕೆ ಇಲ್ಲ, ಹೋಗೋದತ್ರ ಬ್ಯಾನ್ ಆಗಿದೆ. ಹಾಗಾಗಿ ನಿಮ್ಗೆ 10 ನಿಮಿಷದಲ್ಲಿ ದರ್ಶನ ಮಾಡಿನೂ ಬರ್ಬೋದು. ಹೌದು. ಅಲ್ಲ, ಇಲ್ಲಿ ಯಾವುದೇ ಸ್ಥಳದಲ್ಲಿ ಕೂಡ ದೇವಸ್ಥಾನದ ಒಳಗೆ ಇದು ಮಾಡೋದು ಇಲ್ಲ, ಈಗೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿ. ಬಟ್ ಕೇದಾರ್ನಾಥ್ ಅಲ್ಲಿ ಇತ್ತಂತೆ ಒಂದು 2-3 years ಬ್ಯಾಕ್. ಆದ್ರೆ ನಾವು ಹೋದಾಗ ಬಂದಾದದ್ದು, ನಾವು ಹೋದ ಟೈಮಲ್ಲಿ ಬಂದಾದದ್ದು. ಎಸ್ ಫ್ರೆಂಡ್ಸ್,
ಅಮರ್ನಾಥ್ ಯಾತ್ರೆನ ಬಾಲ್ಟಾಲ್ ಮುಖಾಂತರ ಮುಗಿಸ್ಕೊಂಡ್ ಬಂದ್ರು ಮಮತಾ. ನಿಮಗೆ ಇನ್ನೊಮ್ಮೆ ಆ ಪಹಲ್ಗಾಮ್ ಮುಖಾಂತರ ಕೂಡ ಹೋಗೋ ಅವಕಾಶ ಸಿಗ್ಲಿ ಅಂತ ಭೋಲೆನಾಥನ ಕೇಳ್ಕೊಳ್ತಾ, ಇಲ್ಲಿವರೆಗೂ ನಮ್ ಜೊತೆ ಇದ್ದವರು ಮಮತಾ ಮಂಗಳೂರಿನಿಂದ. ನಿಜವಾಗಿ ಇವರ ಧೈರ್ಯಕ್ಕೆ ಮೆಚ್ಚಬೇಕಾಗುತ್ತೆ. ಮಮತಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೊನೆಯದಾಗಿ ಅಮರ್ನಾಥ್ ಹೋಗೋರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ತುಂಬಾ ಒಳ್ಳೇದಾಗಿದೆ, ನಿಮ್ಮದು ರೆಸ್ಪಾಂಡ್ ಒಳ್ಳೇದಿತ್ತು. Yes. ತುಂಬಾ ಮಾತಾಡ್ಕೊಂಡು ಹೋಗುವಂತ ಆಗ್ತಾ ಇದೆ, ಬಟ್ ಟೈಮ್ ಇಲ್ಲ ಅಲ್ಲ. ಎಸ್, ಖಂಡಿತ. ಅದ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ತುಂಬಾ ಹೇಳ್ಬೋದು, ಅಷ್ಟು ಇದೆ ವಿಷಯ. ನಮ್ಮದು ಒಂದು ಸಜೆಷನ್, ಯಾರಿಗೆಲ್ಲ ಯಾತ್ರೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅವರು ಎಲ್ಲ ಸಣ್ಣ ಏಜ್ ಅಲ್ಲೇ ಹೋಗ್ಬೇಕಾಗ್ತದೆ. ಖಂಡಿತ. ಯಾಕಂದ್ರೆ ನಾನು ಆಫ್ಟರ್ 60 ಹೋಗ್ತೇನೆ ಅಂತ ಹೇಳಿದ್ರೆ ನಡ್ಕೊಂಡು ಹೋಗುವವರಿಗೆ ಅಲ್ಲಿ ದೇವರಾಣೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಂದು ನೀ ಪೇನ್ಸ್ ಅಂತದೆಲ್ಲ ಪ್ರಾಬ್ಲಮ್ ಇರ್ತದೆ. ನಾನು ಎಲ್ಲರಿಗೂ ಸಜೆಷನ್ ಮಾಡೋದೇನಂದ್ರೆ, ಹೋಗುವುದಾದ್ರೆ ಸಣ್ಣ ಏಜ್ ಅಲ್ಲೇ ಹೋಗಿ. ನಮಗೆ ಈಗ ಫಾರಿನ್ ಟೂರು, ಬೇರೆ ಮನಾಲಿ, ಅದು ಊಟಿ, ಅದಕ್ಕೆಲ್ಲ ನಾವು ಎನಿ ಟೈಮ್ ಹೋಗ್ಬೋದು. ಬಟ್ ಇಂಥ ಯಾತ್ರೆಗೆಲ್ಲ ಹೋಗ್ಲಿಕ್ಕೆ ಆಫ್ಟರ್ 60 ಅಂತ ಇಟ್ರೆ ಭಾರಿ ಕಷ್ಟ. ಒಂದು ನಮ್ಮಿಂದಾಗಿ ಕುದುರೆಗಳು ಸಫರ್ ಆಗ್ತದೆ ಅಲ್ಲಿ. ನಾವು ಕುದುರೆ ಮೇಲೆ ಉಟ್ಕೊಂಡು ಹೋದ್ರೆ, ನಾವು ಬರುವಾಗ ಒಂದು ಕುದುರೆ ಡೆತ್ ಆಯ್ತು. ಇದೆ, ನಮ್ಮನ್ನು 100 kg 50 kg 60 kg ಅವರನ್ನು ಉಟ್ಕೊಂಡು ಹೋಗುವಾಗ ಪಾಪ ಅದಕ್ಕೆ ಎಟಕ್ಕೂ ಆಗ್ತದೆ. ಅವರು ಕೆಲವು ಅದ್ರದ್ದು ಓನರ್ಸ್ ಅದಕ್ಕೆ ತಿನ್ನಿಕ್ಕೂ ಸರಿಯಾಗಿ ಕೊಡುದಿಲ್ಲ. ಅದೊಂದು ಪ್ರಾಬ್ಲಮ್ ಇರ್ತದೆ. ಅದಕ್ಕೆ ನಾನು ಹೇಳುದು, ಬಿಫೋರ್ 60 ಯಾರು ಯಾತ್ರೆ ಮಾಡ್ಲಿಕ್ಕೆಲ್ಲ ಇಂಟ್ರೆಸ್ಟ್ ಇದೆ ಬಿಫೋರ್ 60 ಹೋಗಿ. ಸಜೆಷನ್ ಅಂದ್ರೆ ಏಜ್ ಇರುವಾಗೆ ಈ ಯಾತ್ರೆಗಳನ್ನ ಮಾಡಿ ಅಂತ ಹೇಳ್ತಾರೆ. ಟೂರ್ ಅಲ್ಲ, ನಾನು ಟೂರಿಗೂ ಯಾತ್ರೆಗೂ ವ್ಯತ್ಯಾಸ ಏನು ಅನ್ನೋದನ್ನ ಮೊದ್ಲಿಗೆ ಹೇಳಿದೆ. ಸೊ ಯಾತ್ರೆ ಮಾಡೋದು ನಿಮಗೆ ಪ್ರಾಯ ಇರುವಾಗ್ಲೇ ಮಾಡಿ. ಪ್ರಾಯ ಹೋದ್ಮೇಲೆ, ಈಗ ಮಕ್ಕಳು ದೊಡ್ಡವರಾಗ್ಲಿಲ್ಲ, ಅವ್ರದ್ದು ಇದು ನೋಡ್ಕೊತಿದ್ರೆ ನಮಗೆ ಪ್ರಾಯ ಆಗ್ತಾ ಹೋಗುತ್ತೆ. ಸೊ ಪ್ರಾಯ ಇರುವಾಗ್ಲೇ ಈ ಯಾತ್ರೆಗಳನ್ನ ಮುಗಿಸಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ನಾನು ಕೂಡ ಆಲ್ರೆಡಿ ನಾನು ಇದ್ರ ವಿಷಯ ಬಗ್ಗೆ ಹೇಳಿದ್ದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಮಮತಾ, ಥ್ಯಾಂಕ್ ಯು ಸೋ ಮಚ್. ಎಸ್ ಫ್ರೆಂಡ್ಸ್, ಇದಾಯ್ತು ಅಮರ್ನಾಥ್ ಯಾತ್ರೆಯ ವಿಶೇಷ ಅನುಭವ ಕಥನ. ಹೋಗುವ ಅವಕಾಶ, ದರ್ಶನ ಮಾಡುವ ಯೋಗ ಇದ್ರೆ ಭಗವಂತ ತನ್ನಿಂದ ತಾನೇ ಕರೆಸ್ಕೊಳ್ತಾನಂತೆ. ಇದು ಕೆಲವರ ವಿಷಯದಲ್ಲಿ ಖಂಡಿತ ನಿಜ ಆಗತ್ತೆ ಸ್ನೇಹಿತರೆ. ಎಲ್ಲಿ ಭಕ್ತಿ ಶ್ರದ್ಧೆ ದೇವರ ಮೇಲೆ ಇರ್ತದೋ ಭಗವಂತ ಅವನಾಗೆ ಕರೆಸ್ಕೊಳ್ತಾನೆ. ಸ್ನೇಹಿತರೆ, ಇದಾಯ್ತು ಈ ವಿಡಿಯೋದ ವಿಶೇಷತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಏನ್ ಹೇಳಿ, ಹ್ಯಾಪಿ ಆಗಿರಿ ಅಂಡ್ ಹೆಲ್ತಿ ಆಗಿರಿ. ಥ್ಯಾಂಕ್ ಯು ಮಮತಾ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.